ವೀರ ಮಾಹಿತಿ ಮಾಲಿಕೆಯ 92ನೇ ಸಂಚಿಕೆಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತವನ್ನ ಕೋರ್ತಾ ಇವತ್ತು 92ನೇ ಸಂಚಿಕೆಯನ್ನ ಪ್ರಾರಂಭಿಸಲಿಕ್ಕೆ ನಿಮ್ಮೆಲ್ಲರ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಸಹಕಾರ ಸಂಘಗಳಲ್ಲಿ ಸಾಲಗಳು ಅನ್ನೋ ಒಂದು ಸಂಚಿಕೆಯನ್ನ ಪ್ರಾರಂಭ ಮಾಡಿದ್ವಿ. ಅದರ ಕೊನೆಯ ಭಾಗ, ಕೊನೆಯ ಕಂತು ಇವತ್ತು ಪ್ರಸ್ತುತಪಡ್ತಾ ಇದ್ದೀವಿ. ಇದರಲ್ಲಿ ಸಾಲದ ನಿಯಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ನಾವು ಏನೇನಿದೆ ಅನ್ನೋದನ್ನೆಲ್ಲ ಇದು ಮಾಡ್ಕೊಂಡಿದ್ವಿ. ಸಾಲ ಅಂದ್ರೆ ಏನು, ಅದರದ್ದು ಪೂರ್ತಿ ಸರಣಿಯಲ್ಲಿ ಏನೇನು ಇಷ್ಟು ಮಾಹಿತಿಗಳನ್ನ ನಾವು ಅರ್ಥ ಮಾಡ್ಕೊಂಡಿದ್ವಿ. ಅದರಲ್ಲಿ ಹಿಂದಿನ ಸಾಲುಗಳಲ್ಲಿ ನಾವು ಇದಿಷ್ಟನ್ನ ಅಂದ್ರೆ ಸಾಲ ಪ್ರಾಥಮಿಕ ಮಾಹಿತಿಗಳು, ಸಾಲದ ಉಪನಿಯಮಗಳು, ಹಾಗೆ ಮಂಜೂರಾತಿ ಕ್ರಮಗಳು, ನಿರ್ವಹಣಾ ಕ್ರಮಗಳು, ಬಾಕಿ ಸಾಲಗಳು, ವಸೂಲಾತಿ ಕ್ರಮಗಳು, ಇವುಗಳ ಪೂರ್ತಿ ವಿಚಾರವನ್ನ ನಾವು ಹಿಂದಿನ ಕಂತುಗಳಲ್ಲಿ ನಾವು ತಿಳ್ಕೊಂಡಿದ್ವಿ. ಅದರ ಪ್ರಸ್ತುತಿಯನ್ನು ಪಡಿಸಲಾಗಿತ್ತು. ಈಗ ಇವತ್ತಿನ ಅವಧಿಯಲ್ಲಿ ಗಮನಿಸಬೇಕಾದ ಅಂಶಗಳು, ಈ ಸಹಕಾರಿ ಸಂಘಗಳಲ್ಲಿ ಸಾಲಗಳು ಅನ್ನುವ ವಿಚಾರದಲ್ಲಿ ನಾವು ಗಮನಿಸಬೇಕಾದಂತಹ ಅಂಶಗಳೇನು, ಎಚ್ಚರಿಕೆಯ ಕ್ರಮಗಳೇನು, ತಿಳಿದಿರಬೇಕಾದ ಅಂಶಗಳೇನು, ಇವುಗಳನ್ನ ಇವತ್ತಿನ ಅವಧಿಯಲ್ಲಿ ನೋಡೋಣ. ಮೊದಲನೇದಾಗಿ ಗಮನಿಸಬೇಕಾದ ಅಂಶಗಳು. ಈ ಗಮನಿಸಬೇಕಾದ ಅಂಶಗಳಲ್ಲಿ ನಾನು 5 ರೀತಿಯಲ್ಲಿ ಗಮನಿಸಬೇಕಾಗಿದೆ. ಯಾರ್ಯಾರು ಗಮನಿಸಬೇಕು ಅನ್ನೋದನ್ನ 5 ರೀತಿಯಲ್ಲಿ ಗಮನಿಸಬೇಕು ಅಂತೇಳಿ ವಿಭಾಗ ಮಾಡಿದ್ದೀನಿ. ಒಂದೊಂದಾಗಿ ಪ್ರಸ್ತುತಿ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಪದಾಧಿಕಾರಿಗಳು ಗಮನಿಸಬೇಕಾದ ಅಂಶಗಳು, ಆಮೇಲೆ ಆಡಳಿತ ಮಂಡಳಿಯವರು ಗಮನಿಸಬೇಕಾದ ಅಂಶಗಳು, ಆಮೇಲೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಮನಿಸಬೇಕಾದ ಅಂಶಗಳು ಯಾವ್ದ್ಯಾವ್ದು, ಆಮೇಲೆ ಮಾರಾಟಾಧಿಕಾರಿಗಳು ಸೇಲ್ಸ್ ಆಫೀಸರ್ ಅವ್ರು ಯಾವ್ದ್ಯಾವ್ದು ಗಮನಿಸಬೇಕು, ಹಾಗೂ ಇತರೆ ಸಿಬ್ಬಂದಿಗಳು ಗಮನಿಸಬೇಕಾದ ಅಂಶಗಳು ಅಂತೇಳಿ 5 ವಿಭಾಗ. ಯಾಕೆಂದ್ರೆ ಸಾಲ ಪ್ರಕ್ರಿಯೆ ಇಡೀ ಎಲ್ಲರ ಪಾಲ್ಗೊಳ್ಳುವಿಕೆಯಿಂದ ಮಾತ್ರ ಸಾಲವನ್ನ ನಾವು ಇಡೀ ಪ್ರಕ್ರಿಯೆಯನ್ನ ನಾವು ಸಂಪೂರ್ಣವಾಗಿ ಪಾಲಿಸಬಹುದು, ಆ ಪ್ರಕ್ರಿಯೆಯನ್ನು ನಡೆಸಬಹುದು. ಹಾಗಾಗಿ ಈ 5 ವರ್ಗದವರು ಏನೇನು ಗಮನಿಸಬೇಕು ಅಂತ ಹೇಳಿ ನಾನು ವಿಂಗಡಣೆ ಮಾಡಿದ್ದೀನಿ. ತಾವು ಅದನ್ನ ಗಮನಿಸಬೇಕು. ಮೊದಲನೇದಾಗಿ ಪದಾಧಿಕಾರಿಗಳು. ಪದಾಧಿಕಾರಿಗಳು ಅಂದ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಬರ್ತಾರೆ. ಅಧ್ಯಕ್ಷರು ಉಪಾಧ್ಯಕ್ಷರು ಏನೇನು ಗಮನಿಸಬೇಕು, ಸಾಲದ ಸಂಬಂಧ, ಸಾಲ ವ್ಯವಹಾರದ ಸಂಬಂಧ ಅವರು ವೈಯಕ್ತಿಕವಾಗಿ ಪೂರ್ತಿಯಾಗಿ ತಮ್ಮನ್ನ ತಾವು ತೊಡಸ್ಕೊಳ್ಳಿಕ್ ಸಾಧ್ಯವಿಲ್ಲ, ಅದು ಗೊತ್ತಿದೆ ನನಗೆ. ಆದ್ರೆ ಅವ್ರು ಯಾವ್ದ್ರ ಬಗ್ಗೆ ನೋಡ್ಬೇಕಾಗತ್ತೆ, ಅದು ಆ ಸಂಬಂಧಗಳನ್ನ, ಏನು ರಿಲೇಷನ್ಸ್ ಇದೆ ಎಲ್ಲರ ಜೊತೆಗಿನ ರಿಲೇಷನ್ಸ್ ಅನ್ನ ಮೇಂಟೈನ್ ಮಾಡೋದ್ರಲ್ಲಿ, ಉತ್ತಮಪಡಿಸೋದ್ರಲ್ಲಿ ಅವ್ರ ಪಾತ್ರ ಇರ್ತದೆ. ಹಾಗಾಗಿ ಯಾವುದೋ ಒಂದು ಸಮಸ್ಯೆ ಬಂತು ಅಂದ್ರೆ ಆ ಸಂಬಂಧ ಕಡಿದು ಹೋಗ್ಬಾರ್ದು, ಅದನ್ನ ಉತ್ತಮಪಡಿಸ್ಲಿಕ್ಕೆ ಮತ್ತೆ ಅದನ್ನ ಕಾಪಾಡ್ಕೊಳ್ಳಿಕ್ಕೆ, ಅವ್ರ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ ಅವ್ರು ಜವಾಬ್ದಾರ ಆಗಿರ್ತಾರೆ. ಓವರ್ ಆಲ್ ಅವರು ಆ ಸಂಬಂಧಗಳನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವರು ನಿಯುಕ್ತರಾಗಿರ್ತಾರೆ. ಹಾಗಾಗಿ ಅದರಲ್ಲಿ ಅವರು ತಮ್ಮ ಪಾತ್ರವನ್ನು ತೋರಿಸ್ಬೇಕಾಗತ್ತೆ. ಹಾಗೆ ಒಟ್ಟಾರೆ ಮೇಲ್ವಿಚಾರಣೆ, ಓವರ್ ಆಲ್ ಮ್ಯಾನೇಜ್ಮೆಂಟ್. ಯಾಕೆಂದ್ರೆ ಸಂಘದ ಏನೇ ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ರಿಸಲ್ಟ್, ಸಾಲ ರಿಕವರಿ ಜಾಸ್ತಿ ಆಗ್ಲಿ ಸಾಲ ರಿಕವರಿ ಕಡಿಮೆ ಆಗ್ಲಿ, ಅದಕ್ಕೆ ಅವರೇ ಜವಾಬ್ದಾರ ಆಗ್ತಾರೆ. ಹಾಗಾಗಿ ಒಟ್ಟಾರೆ ಫಲಿತಾಂಶಗಳು ಏನ್ ಬರುತ್ತೆ, ಓವರ್ ಆಲ್ ರಿಸಲ್ಟ್, ಅದಕ್ಕೆ ಅವ್ರು ಹೊಣೆಗಾರರಾಗ್ತಾರೆ. ಹಾಗಾಗಿ ಓವರ್ ಆಲ್ ದೇಖರೇಖೆಯನ್ನ ಅವ್ರು ನೋಡ್ಬೇಕಾಗತ್ತೆ ಪದಾಧಿಕಾರಿಗಳಾಗಿ. ಇನ್ನು ಆಡಳಿತ ಮಂಡಳಿ ಏನೇನು ಗಮನಿಸ್ಬೇಕು. ಆಡಳಿತ ಮಂಡಳಿ ಮೊತ್ತ ಮೊದಲನೇದಾಗಿ ಕಾರ್ಯತಂತ್ರದ ಯೋಜನೆ, ಸ್ಟ್ರಾಟಜಿ ಏನ್ ಮಾಡ್ಬೇಕಾಗತ್ತೆ, ಯಾವ ರೀತಿ ಯಾವ ಸಾಲಗಳನ್ನ ಮಾಡ್ಬೇಕಾಗತ್ತೆ, ಸಾಲದ ಗುರಿಗಳನ್ನ ಹಾಕೊಳ್ಳುವಂಥದ್ದಿಂದ ಹಿಡಿದು ಪ್ರತಿ ಪೂರ್ತಿ ಸಾಲದ ಕಾರ್ಯತಂತ್ರ ಅಂದ್ರೆ ಆಕ್ಷನ್ ಪ್ಲಾನ್ ಏನಿರ್ತದೆ ಅದ್ರ ಬಗ್ಗೆ ಯೋಜನೆ ಮಾಡುವಂಥದ್ದು ಆಡಳಿತ ಮಂಡಳಿ. ಹಾಗಾಗಿ ಈ ಎಲ್ಲೋ ಒಂದು ಕಡೆಗೆ ನಮ್ಮ ಸಹಕಾರಿ ಸಂಘದ ಸಾಲದ ಪ್ರಕ್ರಿಯೆ ಸಂಪೂರ್ಣವಾಗಿ ಚೆನ್ನಾಗಿ ನಡೀತಾ ಇದೆ ಅಂದ್ರೆ ಮಂಡಳಿಯವರು ಕಾಲಕ್ಕೆ ಅವರು ತೆಗೆದುಕೊಂಡಂತಹ ನಿಲುವುಗಳು, ಮಂಡಳಿಯವರು ಕಾಲಕ್ಕೆ ತೆಗೆದುಕೊಂಡಂತಹ ಕಾರ್ಯತಂತ್ರಗಳು ಕಾರಣ ಆಗತ್ತೆ. ಅನೇಕ ಸಾಲಗಳನ್ನ ಸುಲಭವಾಗಿ ವಸೂಲು ಮಾಡಿರ್ತಾರೆ, ಕ್ಲಿಷ್ಟಕರವಾಗಿದೆ, ಒಂದಿಷ್ಟು ಸಂಕೀರ್ಣತೆ ಇದೆ ಅಥವಾ ಯಾವುದೋ ಒಂದು ಕಾಂಪ್ಲಿಕೇಶನ್ ಇದೆ, ಅಂತಹ ಸಾಲವನ್ನು ಹೇಗೆ ಬಗೆಹರಿಸ್ಕೊಳ್ಳೋಣ, ಅದಕ್ಕೆ ಮೊದಲೇ ಹೇಳಿದ ನಮ್ಮಲ್ಲಿ ಒಂದು ಗಾದೆನೇ ಇದೆ, ಸಾಮ ಧಾಮ ಭೇದ ದಂಡ ಅಂತ. ಹಾಗೆ ಯಾವುದನ್ನು ಉಪಯೋಗಿಸಿ ನಾವು ಮಾಡಿದ್ರೆ ಒಳ್ಳೇದು, ಆ ಕಾರ್ಯತಂತ್ರಗಳನ್ನ ಉಪಯೋಗಿಸ್ಕೊಳ್ಬೇಕು ಅವರು.
ಹಾಗಾಗಿ ಅದು ಅವರದ್ದು. ಮತ್ತೆ ಇನ್ನೊಂದು ನಾನು ಈಗಾಗಲೇ ಹೇಳಿದ್ದೆ, ಸಾಲದ ನೀತಿಯನ್ನು ಅನುಮೋದನೆ ಮಾಡುವಂಥದ್ದು ಆಡಳಿತ ಮಂಡಳಿ. ನಮ್ಮ ನೀತಿ ಹೇಗಿರ್ಬೇಕು, ನೀತಿ ನಿರೂಪಣೆ ಹೇಗಿರ್ಬೇಕು, ಸಾಲಕ್ಕೆ ಸಂಬಂಧಪಟ್ಟಂತಹ ನೀತಿಯನ್ನ ಅದು ನಮ್ಮ ಸಂಘದ ಸಾಲಗಳಿಗೆ ಪೂರಕವಾಗಿದೆ ಅಂತೇಳಿ ಖಚಿತಪಡಿಸ್ಕೊಳ್ಬೇಕು. ಮತ್ತೆ ಆಯಾ ಸಂದರ್ಭದಲ್ಲಿ ಬದಲಾವಣೆ ಮಾಡ್ಬೇಕಾದಂತ ಇದು ನೀತಿ, ಸಾಲದ ನಿಯಮಗಳಲ್ಲ, ಲೋನ್ ಪಾಲಿಸಿ, ಲೋನ್ ರೂಲ್ಸ್ ಅಲ್ಲ. ಮತ್ತೆ ಲೋನ್ ಪಾಲಿಸಿಗೂ ಲೋನ್ ರೂಲ್ಸ್ಗೂ ಏನ್ ವ್ಯತ್ಯಾಸ ಇದೆ ಅಂತೇಳಿ ನಾವು ಪ್ರಾರಂಭದಲ್ಲೇ ಲೋನ್ ಪಾಲಿಸಿಯ ಮಾದರಿಯನ್ನು ಕೂಡ ನೋಡಿದೀವಿ, ಲೋನ್ ರೂಲ್ಸಿನ ಮಾದರಿಯನ್ನು ಕೂಡ ನೋಡಿದೀವಿ. ಲೋನ್ ರೂಲ್ಸ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಜನರಲ್ ಬಾಡಿ ಪರ್ಮಿಷನ್ ಬೇಕಾಗತ್ತೆ, ಅದು ಆ ಪ್ರಕ್ರಿಯೆನೇ ಬೇರೆ. ಆದ್ರೆ ಲೋನ್ ಪಾಲಿಸಿ ಇದೆಯಲ್ಲ, ಇದು ದಿಕ್ಸೂಚಿ. ಅದನ್ನ ಯಾವ ರೀತಿ ನಮ್ಮ ಸಾಲ ನಿರ್ವಹಣೆಗೆ ಯಾವ್ಯಾವ ನೀತಿಗಳನ್ನು ಅನುಮೋದಿಸಬೇಕಾಗತ್ತೆ, ಮತ್ತೆ ಅದು ನಮ್ಮ ಸಂಘದ ಉದ್ದೇಶಕ್ಕೆ ಪೂರಕವಾಗಿದೆಯಾ, ನಾವು ಯಾವ ಉದ್ದೇಶಕ್ಕೋಸ್ಕರ ಸಂಘವನ್ನು ಸ್ಥಾಪಿಸಿದೀವಿ, ನಡ್ಸ್ಕೊಂಡು ಬರ್ತಾ ಇದ್ದೀವಿ, ನಮ್ಮ ಹಿಂದಿನವರು ಹಿರಿಯವರು ಯಾವ ರೀತಿ ನಡ್ಸ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಸರಿಯಾಗಿ ನಾವು ನಮ್ಮ ಕಾರ್ಯತಂತ್ರವನ್ನ ಆ ರೀತಿ ನಾವು ಜೋಡಿಸ್ಕೊಂಡಿದೀವಾ, ಸಾಲದ ನೀತಿ ನಮ್ಮ ವ್ಯಾವಹಾರಿಕ ನಡೆನುಡಿಗಳಿಗೆ ಹೊಂದಾಣಿಕೆ ಆಗತ್ತಾ, ಈ ರೀತಿಗಳನ್ನೆಲ್ಲ ನೋಡ್ಲಿಕ್ಕೆ ನಮಗೆ ಸಾಲದ ನೀತಿ ಬೇಕಾಗತ್ತೆ. ಜೊತೆಗೆ ಅದರ ಬಡ್ಡಿ ದರಗಳಿರ್ಬೋದು, ಎಲಿಜಿಬಿಲಿಟಿ ಪ್ಯಾರಾಮೀಟರ್ಸ್, ಏನು ಅರ್ಹತಾ ಮಾನದಂಡಗಳಿರ್ಬೋದು, ರೀಪೇಮೆಂಟ್ ರೂಲ್ಸ್ ಅಥವಾ ಮರುಪಾವತಿ ನಿಯಮಗಳಿರ್ಬೋದು, ಅವುಗಳಿಗೆ ಬಂದಂತಹ ಏನೇನು ಸಂಬಂಧಿಸಿದ ಪಾಲಿಸಿ ಮಾಡ್ಬೇಕಾಗತ್ತೆ, ಅದು ಆಡಳಿತ ಮಂಡಳಿ ಮಾಡ್ಬೇಕಾಗತ್ತೆ. ಆ ಪಾಲಿಸಿಯನ್ನ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು ಅಥವಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಥವಾ ಕೆಳವರ್ಗದ ಸಿಬ್ಬಂದಿಗಳು ಮಾಡ್ಲಿಕ್ಕೆ ಬರೋದಿಲ್ಲ. ಅದನ್ನು ಸಮಗ್ರವಾಗಿ ಈ ಆಡಳಿತ ಮಂಡಳಿನೇ ಮಾಡ್ಬೇಕಾಗತ್ತೆ. ಹಾಗಾಗಿ ಸಾಲದ ಮೇಲ್ವಿಚಾರಣೆಯನ್ನ ಮಾಡುವಂತದ್ರಲ್ಲಿ ಆಡಳಿತ ಮಂಡಳಿಯ ಹೊಣೆಗಾರಿಕೆನೂ ಇದೆ. ಜೊತೆಗೆ ನಮ್ಮ ಓವರ್ ಆಲ್ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ, ನಮ್ಮ ಲೋನ್ ಪೋರ್ಟ್ಫೋಲಿಯೋ ಅಂತ ಹೇಳ್ತೀವಿ ನಾವು, ಸಾಲದ ಪೋರ್ಟ್ಫೋಲಿಯೋ, ಅದರ ಪೂರ್ತಿ ನಿರ್ವಹಣೆ ಹೇಗಿದೆ ಅದು ಕೂಡ ನೋಡ್ಬೇಕಾಗತ್ತೆ. ಅಂದ್ರೆ ಆ ಲೋನ್ ಪೋರ್ಟ್ಫೋಲಿಯೋ ನಮ್ಮಲ್ಲಿ ಡೆಪಾಸಿಟ್ ಪೋರ್ಟ್ಫೋಲಿಯೋ, ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ, ಲೋನ್ ಪೋರ್ಟ್ಫೋಲಿಯೋ, ಸಿಬ್ಬಂದಿಗಳು ಅಂದ್ರೆ ಸ್ಟಾಫ್ ಪೋರ್ಟ್ಫೋಲಿಯೋ, ಈ ತರದೆಲ್ಲ ಬೇರೆ ಬೇರೆ ಪೋರ್ಟ್ಫೋಲಿಯೋ ಇರ್ತದೆ. ಅದನ್ನೆಲ್ಲ ಸರಿಯಾಗಿ ನಿರ್ವಹಿಸಬೇಕಾಗತ್ತೆ. ಅದನ್ನ ಮೇಲ್ನಿಗಾ ನೋಡುವಂಥದ್ದು, ಮೇಲ್ವಿಚಾರಣೆ ಮಾಡುವಂಥದ್ದು ನಮ್ಮ ಆಡಳಿತ ಮಂಡಳಿ. ಆಡಳಿತ ಮಂಡಳಿ ತನ್ನ ಕೆಲಸವನ್ನ ಸರಿಯಾಗಿ ಇದರಲ್ಲಿ ಕಾಲಮಿತಿಯಲ್ಲಿ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅದು ಮುಂದಿನವರಿಗೆ ಅಂದ್ರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಮತ್ತು ಅವರ ಕೆಳಗಡೆ ಇರುವ ವರ್ಗದ ಸಿಬ್ಬಂದಿಗಳಿಗೆ ದಾರಿ ದೀಪ ಆಗತ್ತೆ, ದಿಕ್ಸೂಚಿ ಆಗತ್ತೆ. ಹಾಗಾಗಿ ಆಡಳಿತ ಮಂಡಳಿ ಇದಿಷ್ಟನ್ನು ಗಮನಿಸಬೇಕಾಗತ್ತೆ. ಇನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಏನ್ ಮಾಡ್ಬೇಕು, ಅವನು ಪ್ರತಿದಿನ ದೈನಂದಿನ ಕಾರ್ಯಾಚರಣೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಹೊಣೆ. ಅಂದ್ರೆ ಸಾಲದ ನಿರ್ವಹಣೆ ಸೇರಿದಂತೆ ಎಂಟೈರ್ ಸಂಘದ ಆಗು ಹೋಗುಗಳನ್ನೆಲ್ಲ ನೋಡ್ಕೊಳ್ಬೇಕು, ಪ್ರತಿದಿನದ ವ್ಯವಹಾರ ನಿರ್ವಹಣೆ ಮಾಡ್ಬೇಕು. ಹಾಗಾಗಿ ಅದರಲ್ಲಿ ಪ್ರಮುಖವಾದದ್ದು ಏನು ಅಂದ್ರೆ ಸಾಲದ ನಿರ್ವಹಣೆ. ಸಾಲದ ನಿರ್ವಹಣೆಯನ್ನ ದೈನಂದಿನ ವ್ಯವಹಾರ ಅನ್ನೋ ರೀತಿಯಲ್ಲಿ ನೋಡ್ಬೇಕಾಗತ್ತೆ. ನಮ್ಮಲ್ಲಿ ಏನಾಗತ್ತೆ ಅಂದ್ರೆ ಕೆಲವು ಸರಿ ಮಂತ್ ಎಂಡ್ ಅಲ್ಲಿ ಸಾಲದ ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತೀವಿ. ಯಾಕೆಂದ್ರೆ ಇನ್ ಮುಂದಿನ ವಾರ ಬೋರ್ಡ್ ಮೀಟಿಂಗ್ ಇದೆ, ಅಷ್ಟೊಳಗೆ ನಾವು ರಿಕವರಿ ಮಾಡ್ಬೇಕಾಗತ್ತಾ. ದೈನಂದಿನವಾಗಿ ಪ್ರತಿ ದಿನ ಯಾವ ಸಾಲಗಳನ್ನ ನಾವು ಫಾಲೋಅಪ್ ಮಾಡ್ಬೇಕಾಗತ್ತೆ, ನಿನ್ನೆ ಯಾವ್ದು ಮಾಡಿದ್ವಿ ಅವ್ರು ಇವತ್ತು ಫಾಲೋಅಪ್ ಮಾಡ್ಬೇಕಾಗತ್ತಾ, ಮತ್ತಿನ್ ಯಾವ್ದನ್ನು ಹೊಸದಾಗಿ ಸೇರಿಸ್ಕೊಳ್ಬೇಕು. ಪ್ರತಿ ದಿನ ಲೋನ್ ಯಾಕೆಂದ್ರೆ ಲೋನ್ ಪೋರ್ಟ್ಫೋಲಿಯೋ ತುಂಬಾ ಇಂಪಾರ್ಟೆಂಟ್ ನಮಗೆ. ಇಡೀ ಆದಾಯವನ್ನ ತರುವಂತದ್ದು, ಎಸ್ಪೆಷಲಿ ಪತ್ತಿನ ಸಹಕಾರಿ ಸಂಘಗಳಲ್ಲಿ ಎಂಟೈರ್ ಇನ್ಕಮ್ ಬರುವಂತದ್ದು ಯಾವುದರಿಂದ ಅಂದ್ರೆ ಸಾಲಗಳ ನಿರ್ವಹಣೆಯಿಂದ. ಹಾಗಾಗಿ ಇದು ನಮಗೆ ಮುಖ್ಯ ಬೆಳೆ, ಪ್ರಮುಖವಾದ ಬೆಳೆ. ಇದನ್ನ ನಾವು ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡುವಂತಿಲ್ಲ. ಹಾಗಾಗಿ ಇದನ್ನ ವಾರಕ್ಕೊಂದು ದಿನ ನೋಡ್ತೀನಿ, ತಿಂಗಳಿಗೆ 2 ದಿನ ನೋಡ್ತೀನಿ, ಆಗೋದೇ ಇಲ್ಲ. ಇದನ್ನ ದೈನಂದಿನವಾಗಿ ನಿರಂತರವಾಗಿ ರೆಗ್ಯುಲರ್ ಆಗಿ ನೋಡ್ತಾ ಇರ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಹಿಂದೆ ಕೂಡ ಹೇಳಿದ್ದೆ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಏನ್ ಮಾಡ್ಬೇಕು, ನಿಯಮಿತವಾಗಿ ಮತ್ತು ನಿರಂತರವಾಗಿ ಸಾಲ ನಿರ್ವಹಣೆಯ ಕ್ರಮಗಳನ್ನ ಪರಿಶೀಲನೆ ಮಾಡ್ತಾ ಇರಬೇಕು. ಅಲ್ಲಿ ಎರಡೂ ಇದೆ, ರೆಗ್ಯುಲರ್ ಅಂಡ್ ಕಂಟಿನ್ಯೂಯಸ್. ಅವನು ರೆಗ್ಯುಲರ್ ಮಾಡಬೇಕು, ರೆಗ್ಯುಲರ್ ವೀಕ್ಲಿ ಒಂದ್ಸಲ ಮಾಡ್ತೀವ, ಇಲ್ಲ ಕಂಟಿನ್ಯೂಯಸ್ ಆನ್ ಡೈಲಿ ಬೇಸಿಸ್ ಹಾಗೆ ಮಾಡ್ತಾ ಬರ್ಬೇಕಾಗತ್ತೆ.
ಹಾಗೆ ಸಾಲ ನಿರ್ವಹಣೆ ಕ್ರಮಗಳನ್ನು ನೋಡ್ಕೊಳ್ಬೇಕಾಗತ್ತೆ ಅವನು. ಮೇಲ್ವಿಚಾರಣೆಗೆ ಸಂಬಂಧಪಟ್ಟಂತೆ ಸಪೋಸ್ ಕೆಲವೊಂದು ಇದಕ್ಕೆ ಸಣ್ಣ ಪುಟ್ಟ ತಾತ್ಕಾಲಿಕ ಪರಿಹಾರ ಅವ್ರು ಯಾವತ್ತು ಫೋನ್ ಮಾಡಿ ಹೇಳ್ತಾರೆ, ಸರ್ ಇವತ್ತು ನಮ್ದು ಡ್ಯೂ ಇತ್ತು, ಇವತ್ತು ಬರ್ಲಿಕ್ಕೆ ಆಗ್ತಾ ಇಲ್ಲ, ನಾಳೆ ಬರ್ತೀವಿ, ಅಥವಾ ಇನ್ಯಾವುದೋ ಒಂದು ಸಣ್ಣ ಪುಟ್ಟ ಇದಿರ್ತದೆ, ಕ್ಯಾಶ್ ತಂದ್ಬಿಟ್ಟಿರ್ತಾರೆ, ಕ್ಯಾಶ್ ತಗೊಳ್ಳೋದಿಲ್ಲ ನಾವು, ಅದಕ್ಕೆ ಏನ್ ಪರಿಹಾರ. ಮತ್ತೆ ಕೆಳ ಹಂತದ ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಆಯಾ ಸಂದರ್ಭದಲ್ಲಿ ಬರುವಂತಹ ಕೆಲವೊಂದು ಪ್ರಾಕ್ಟಿಕಲ್ ಇನ್ಕನ್ವೀನಿಯನ್ಸಸ್ ಅಂತೀವಿ ನಾವು. ಆ ತರ ಏನಾದ್ರು ಅಡಚಣೆಗಳು ಬಂದ್ರೆ ಅದಕ್ಕೆ ಏನ್ ಪರಿಹಾರ, ಏನ್ ನಿರ್ವಹಣೆ ಮಾಡ್ಲಿಕ್ಕೆ ಏನ್ ಮಾಡ್ಬೋದು, ಅದನ್ನು ನಿರಂತರವಾಗಿ ಮಾಡ್ತಾ ಇರ್ಬೇಕಾಗತ್ತೆ. ಸಿಬ್ಬಂದಿ ನಿರ್ವಹಣೆ, ಸಂಘದ ಸಿಬ್ಬಂದಿ ನಿರ್ವಹಣೆ. ನಮ್ಮ ಪತ್ತಿನ ಸಹಕಾರ ಸಂಘಗಳಲ್ಲಿ ಎಲ್ಲ ಸಿಬ್ಬಂದಿಗಳು ಪತ್ತಿನ ಚಟುವಟಿಕೆಗಳಲ್ಲಿ ತರಬೇತಿ ಹೊಂದಿರುವವರು, ನುರಿತವರು, ಅನುಭವಸ್ಥರು ಆಗ್ಲೇಬೇಕಾಗುತ್ತೆ. ಹಾಗಾಗಿ ಅವರ ನೇಮಕಾತಿ ಪ್ರಕ್ರಿಯೆಯಿಂದ ಹಿಡಿದು ತರಬೇತಿ, ಕಾಲಕ್ಕೆ ತರಬೇತಿ, ಯಾಕೆಂದ್ರೆ ಕಾನೂನುಗಳು ಬದಲಾವಣೆ ಆಗ್ತಾ ಇರ್ತವೆ. ಯಾವ್ಯಾವ ಕಾನೂನು ಬದಲಾವಣೆ ಆದಾಗಲ್ಲ ಆಯಾ ಕಾನೂನಿಗೆ ಅನುಸಾರವಾಗಿ ನಾವು ಬದಲಾವಣೆಗಳು ಮಾಡ್ಕೊಳ್ಳೇಬೇಕಾಗತ್ತೆ. ಅವ್ರಿಗೆ ತರಬೇತಿ ಕೊಡ್ಬೇಕಾಗತ್ತೆ. ವರ್ಷಕ್ಕೊಂದ್ಸರಿ ತರಬೇತಿ ಕೊಟ್ಟರೆ ಸಾಕಾಗೋದಿಲ್ಲ, ನಿರಂತರವಾಗಿ ತರಬೇತಿ ಕೊಡ್ಬೇಕಾಗತ್ತೆ. ಮತ್ತೆ ಅವರು ನಿರ್ವಹಣೆ ಮಾಡ್ತಾ ಇರೋದನ್ನ ಮೇಲ್ನಿಗಾ ನೋಡ್ಬೇಕಾಗತ್ತೆ. ಮತ್ತೆ ಅಕಸ್ಮಾತ್ ಅದರಲ್ಲಿ ಏನೋ ಸರಿ ಮಾಡಿಲ್ಲ ಅಥವಾ ಇನ್ನೇನೋ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಶಿಸ್ತು ಕ್ರಮ ತಗೊಳ್ಳುವಂಥದ್ದು ತುಂಬಾ ಕಡಿಮೆ ಸನ್ನಿವೇಶಗಳಲ್ಲಿ ಇದು ಎದುರಾಗಬಹುದು. ಆದ್ರೂ ಅಲ್ಲಿ ಕೂಡ ಹಿಂದೆ ಮುಂದೆ ನೋಡದೆ ಶಿಸ್ತು ಕ್ರಮ ತಗೊಳ್ಳಿಕ್ಕೆ ತಯಾರಾಗಬೇಕಾಗತ್ತೆ. ಜೊತೆಗೆ ಕಾನೂನು ಪಾಲನೆಗಳು, ಯಾವುದೇ ಕಾನೂನುಗಳು ನಮ್ಮ ಸಾಲದ ಇದರಲ್ಲಿ ನಾನು ಹಿಂದೆನೆ ಹೇಳಿದ್ದೆ ಯಾವ್ಯಾವ ಕಾನೂನುಗಳು ನಮ್ಮ ಸಾಲಕ್ಕೆ ಅನ್ವಯಿಸುತ್ತೆ ಅಂತ. ಸಾಲದ ವ್ಯವಹಾರ ಆಗಿದ್ರು ಇಂತಿಂತ ಕಾನೂನುಗಳು ನಮಗೆ ನೇರವಾಗಿ ಅನ್ವಯಿಸದೇ ಇದ್ದರೂ ಅವುಗಳ ಅಂಶಗಳು ಅನ್ವಯಿಸುತ್ತೆ. ಪಾನ್ ಬ್ರೋಕಿಂಗ್ ಆಕ್ಟ್ ಇರ್ಬೋದು, ಮನಿ ಲೆಂಡಿಂಗ್ ಆಕ್ಟ್ ಇರ್ಬೋದು, ಬಡ್ಸ್ ಆಕ್ಟ್, ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ ಆಕ್ಟ್ ಇರ್ಬೋದು, ಮಿತಿ ಮೀರಿದ ಬಡ್ಡಿ ಹೇರುವಿಕೆ ನಿಷೇಧ ಕಾಯ್ದೆ, ಪ್ರೊಹಿಬಿಷನ್ ಆಫ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟರೆಸ್ಟ್ ಆಕ್ಟ್ ಅಂತೇಳಿ 2004 ಬಂದಿದೆ, ಅದು ರಿವೈಸ್ ಆಗಿದೆ, ಅದು ಇರ್ಬೋದು. ಅವುಗಳೆಲ್ಲ ನೇರವಾಗಿ ನಮ್ಮ ವ್ಯವಹಾರಗಳಿಗೆ ಅನ್ವಯಿಸದಿದ್ರು ನಮ್ಮ ವ್ಯವಹಾರದಲ್ಲಿ ಅವುಗಳ ಅಂಶಗಳನ್ನ ನಾವು ಬಳಸ್ಕೊಳ್ಳೇಬೇಕಾಗತ್ತೆ. ಯಾಕೆಂದ್ರೆ ನಮ್ಮ ಸಹಕಾರಿ ಕಾಯ್ದೆಯಲ್ಲಿ ಸಾಲಗಳ ನಿರ್ವಹಣೆ ಬಗ್ಗೆ ಪ್ರತ್ಯೇಕವಾದಂತಹ ಯಾವುದೇ ಮಾರ್ಗಸೂಚನೆಗಳಿಲ್ಲ. ಹಾಗಾಗಿ ಆ ಕಾನೂನುಗಳೆಲ್ಲ ಅನುಪಾಲನೆ ಆಗಿದೆಯಾ? ಯಾಕೆಂದ್ರೆ ಇದು ಮುಂದೆ ವ್ಯಾಜ್ಯ ವಿವಾದಗಳಾದಾಗ ಇಂತಿಂತ ಕಾಯ್ದೆ ಉಲ್ಲಂಘನೆ ಆಗಿದೆ ಅಂದ್ರೆ ಅವುಗಳು ಕೂಡ ದೇ ಆರ್ ಅಪ್ಲಿಕಬಲ್ ಈಕ್ವಲಿ. ನಮ್ಮ ವ್ಯಾವಹಾರಿಕ ಕಾಯ್ದೆಗಳನ್ನ ಈಗ ಸಪೋಸ್ GST ಅನ್ವಯಿಸುತ್ತೆ, GST ವೈಲೇಷನ್ ಮಾಡಿದೀವಿ, ಅವಾಗ ಸರ್ಕಾರಿ ಕಾಯ್ದೆಯಲ್ಲಿ GST ಬಗ್ಗೆ ಏನೂ ಅಂಶ ಇಲ್ಲ. ಆದ್ರೆ ನಮ್ಮ ವ್ಯವಹಾರಕ್ಕೆ ಅನುಗುಣವಾಗಿ ಯಾವ ಕಾಯ್ದೆ ಅನ್ವಯಿಸುತ್ತೋ ಆ ಕಾಯ್ದೆಯ ಪಾಲನೆ ಮಾಡದೆ ಹೋದರೆ ಅದೇ ನಮಗೆ ತೊಡಕಾಗ್ಬೋದು, ಅದೇ ನಮಗೆ ಹಿನ್ನಡೆ ಆಗ್ಬೋದು. ನಾಳೆ ಎಲ್ಲೋ ಒಂದು ಕಡೆಗೆ ಕೇಸ್ ಫೈಲ್ ಮಾಡಿದಾಗ ಇಲ್ಲ ಸರ್ ಇಂತಿಂತ ಆಕ್ಟಿನ ವೈಲೇಷನ್ ಆಗಿದೆ, ಹಾಗಾಗಿ ಈ ಕೇಸನ್ನ ರಿಜೆಕ್ಟ್ ಮಾಡ್ಬೇಕು ಅಂತ ನಮ್ಮ ಅಪೋಸಿಟ್ ಲಾಯರ್ಗಳು ಏನಾದ್ರು ವಾದ ಮಾಡಿದ್ರೆ ನಾವು ಕೊಟ್ಟಿದ್ದು ಹೌದು, ಎಲ್ಲ ಹೌದು, ಆದರೆ ಬೇರೆ ಕಾನೂನುಗಳ ಅನುಸರಣೆ ಆಗದ ಕಾರಣಕ್ಕೋಸ್ಕರ ನಮ್ಮ ಸಾಲ ಸಂಕಷ್ಟಕ್ಕೀಡಾಗಬಹುದು. ಸಮಯ ಮಿತಿ ಕಾಯ್ದೆ ಇದೆ, ಲಿಮಿಟೇಷನ್ ಆಕ್ಟ್, ಅವುಗಳು ಕೂಡ ಈ ಎಲ್ಲ ಆಕ್ಟ್ಗಳು ಏನಾಗಿದೆ ಅಂದ್ರೆ ಅವು ಸಹಕಾರಿ ಕಾಯ್ದೆಯಲ್ಲಿ ಇಲ್ಲ, ಆದರೆ ನಮ್ಮ ವ್ಯವಹಾರಗಳಿಗೆ ಅನ್ವಯಿಸುತ್ತೆ. ಹಾಗಾಗಿ ಅದಷ್ಟು ಕಾಯ್ದೆಗಳನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಏನು ಸೇಲ್ಸ್ ಆಫೀಸರ್ ಇಟ್ಕೊಂಡಿದೀವಿ ನಾವು, ಸೇಲ್ಸ್ ಆಫೀಸರ್ ಅಥವಾ ರಿಕವರಿ ಆಫೀಸರ್ ಅಥವಾ ಲೋನ್ ಮ್ಯಾನೇಜರ್ ಅಥವಾ ಏನಾದ್ರೂ ಒಂದು ಹೆಸರು ಹೇಳಿ, ಅದಷ್ಟು ಕೆಲಸಗಳು ಒಂದೇ ಇರುತ್ತೆ. ಆ ತರ ಇಟ್ಕೊಂಡಾಗ ಅವರು ಪೂರ್ತಿ ಸಾಲ ವಿತರಣೆಯಿಂದ ಹಿಡಿದು, ಸಾಲದ ಅರ್ಜಿಯಿಂದ ಹಿಡಿದು ಸಾಲ ವಸೂಲಾತಿವರೆಗೆ ಅವ್ರು ಗಮನಿಸ್ತಾ ಇರ್ಬೇಕಾಗುತ್ತೆ. ಸಾಲದ ಅರ್ಜಿ ನಿರ್ವಹಣೆಯಲ್ಲಿ ಸಾಲದ ಅರ್ಜಿ ಕೊಡೋದು ಯಾರು? ಅವರು ಪ್ರಾಸ್ಪೆಕ್ಟಿವ್ ಲೋನೀಸ್. ನಮಗೆ ಪ್ರಾಸ್ಪೆಕ್ಟಿವ್ ಲೋನೀಸ್ ಅಂದ್ರೆ ಇನ್ನು ಮುಂದಿನ ಭಾವಿ ಸಾಲಗಾರರು, ಅವ್ರನ್ನ ಗುರುತಿಸುವಂಥದ್ದು, ಐಡೆಂಟಿಫೈ ಮಾಡುವಂಥದ್ದು, ಅವುಗಳಿಗೆ ಪ್ರಚಾರ ಮಾಡುವಂಥದ್ದು. ನಮ್ಮಲ್ಲಿ ಸಾಲದ ಉತ್ಪನ್ನಗಳು, ನಮ್ಮಲ್ಲಿ ವೆಹಿಕಲ್ ಲೋನ್ ಇದೆ ಸರ್, 2 ವೀಲರ್ ಲೋನ್ ಕೊಡ್ತೀವಿ, ಆಟೋ ಲೋನ್ ಕೊಡ್ತೀವಿ, 3 ವೀಲರ್ ಲೋನ್ ಕೊಡ್ತೀವಿ, ಸಣ್ಣ ಹಿಡುವಳಿಗಾರಿಗೆ ಸಾಲ ಕೊಡ್ತೀವಿ, ನಾವು ಸಣ್ಣ ಉತ್ಪಾದಕರಿಗೆ ಸಾಲ ಕೊಡ್ತೀವಿ. ಯಾವ್ದಾವ್ದು ಏರಿಯಾ ಬರುತ್ತೋ ಅದಕ್ಕೆಲ್ಲ ಪ್ರಚಾರ ಮಾಡ್ಬೇಕಾಗತ್ತೆ.
ಹಿಂದೆ ಹೇಳಿದೆ, ನಮ್ಮ ಸಹಕಾರಿ ಸಂಘ ಕೂಡ ಸೆಲ್ಲರ್ಸ್ ಮಾರ್ಕೆಟ್ ನಲ್ಲಿ ಇಲ್ಲ, ಬೈಯರ್ಸ್ ಮಾರ್ಕೆಟ್ ನಲ್ಲಿ ಇದೆ. ಯು ಆರ್ ಇನ್ ಬೈಯರ್ಸ್ ಮಾರ್ಕೆಟ್. ಬೈಯರ್ಸ್ ಯಾರಿದ್ದಾರೆ ಅವರನ್ನ ವಶೀಕರಣ ಮಾಡ್ಕೊಳ್ಬೇಕು, ಅಟ್ರಾಕ್ಷನ್ ಮಾಡಬೇಕು, ಅವರನ್ನ ಆಕರ್ಷಿಸಬೇಕು. ಆಕರ್ಷಣೆ ಮಾಡ್ಕೊಂಡೇ ನಾವು ನಮ್ಮ ವ್ಯವಹಾರನ ಇದು ಮಾಡ್ಬೇಕು. ಎಲ್ಲದಕ್ಕೂ ನಮ್ಗೆ ಬಂದು ಕ್ಯೂ ನಿಲ್ತಾರೆ, ಖಂಡಿತ ಆ ಮನಸ್ಥಿತಿಯಿಂದ ಹೊರಗೆ ಬರೋಣ. ಯಾಕೆಂದ್ರೆ ನಮಗೆ ಬೇರೆ ಬೇರೆ ವರ್ಗಗಳಿಂದ ಕಾಂಪಿಟೇಷನ್ ಜಾಸ್ತಿ ಇದೆ ಈಗ. ಕಂಪನಿಗಳು, NBFCಗಳು, ಕಾರ್ಪೊರೇಟ್ಗಳು, ಮತ್ತೆ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ಗಳು, ಇಂಟರ್ನ್ಯಾಷನಲ್ ಬ್ಯಾಂಕ್ಸ್ಗಳು, ಪ್ರೈವೇಟ್ ಬ್ಯಾಂಕರ್ಸ್ಗಳು, ಶೆಡ್ಯೂಲ್ಡ್ ಬ್ಯಾಂಕ್ಗಳು, DCC ಬ್ಯಾಂಕ್ಗಳು ಎಲ್ಲರೂ ನಮ್ಮ ವ್ಯವಹಾರ ಮಾಡ್ತಾ ಇರೋದ್ರಿಂದ ನಾವು ಅವ್ರ ಜೊತೆ ಕಾಂಪಿಟೇಷನ್ ಇರೋದ್ರಿಂದ ನಮ್ಮ ಇದರಲ್ಲಿ ನಾವು ಹೆಚ್ಚು ಪ್ರಚಾರ ಮಾಡಬೇಕಾಗುತ್ತೆ. ಅದು ಮಾರಾಟಾಧಿಕಾರಿಗಳು, ಅವರು ಸೇಲ್ಸ್ ಆಫೀಸರ್ ಅಂದ್ರೆ ಅದೇ ಕಾರಣಕ್ಕೋಸ್ಕರ ಅವ್ರನ್ನ ಇಟ್ಟಿರೋದು. ದೇ ಹ್ಯಾವ್ ಟು ಸೆಲ್ ಅವರ್ ಪ್ರಾಡಕ್ಟ್ಸ್, ದೇ ಹ್ಯಾವ್ ಟು ಸೆಲ್ ಅವರ್ ಲೋನ್ ಪ್ರಾಡಕ್ಟ್ಸ್. ಆ ಪ್ರಚಾರ ಮಾಡ್ಬೇಕಾಗತ್ತೆ. ಹಾಗೆ ಸಾಲದ ದಾಖಲೆಗಳನ್ನ ಪೂರ್ತಿಯಾಗಿ ಇರುವಂತದ್ದು ಏನಿದೆ, ಯಾವ್ಯಾವ ದಾಖಲೆಗಳಿದೆ, ನಾಳೆ ಯಾರೇ ಬರ್ಲಿ ಇವರು ನಾಳೆ ಕೊಡದಿದ್ದಲ್ಲಿ ನಾವು ಇದಕ್ಕೆ ವ್ಯಾಜ್ಯ ಹೂಡ್ಲಿಕ್ಕೆ ಅಷ್ಟು ದಾಖಲಾತಿಗಳು ಇದೆಯಾ ಅಂತ ನೋಡ್ಕೊಳ್ಬೇಕಾದಂತ ಕರ್ತವ್ಯ ಇರುತ್ತದೆ. ಸೊ ಏನೇನ್ ದಾಖಲೆಗಳು ಬೇಕೋ ಅದಷ್ಟನ್ನು ನಿರ್ವಹಣೆ ಮಾಡ್ಬೇಕಾಗತ್ತೆ. ಸಾಲ ವಸೂಲಾತಿ ತೊಂದರೆ ಆದಾಗ ಮಾತ್ರ ನಿರ್ವಹಣೆ ಮಾಡ್ತೀವಿ. ಯಾವ ಸಾಲ ವಸೂಲಾತಿ ತೊಂದರೆ ಆಗತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಯಾರದ್ದೊಬ್ರು ಸಿಗ್ನೇಚರ್ ಬಿಟ್ಟೋಗಿದೆ, ಅಥವಾ ದಾಖಲಾತಿಗಳನ್ನ ಪಡೆಯೋದ್ರಲ್ಲಿ ನಾವು ಇದ್ ಮಾಡ್ಕೊಂಡಿದೀವಿ, ಯಾವ್ದೋ ಒಂದು EC ತೆಗ್ಸಿಲ್ಲ, ಅಥವಾ ಯಾವ್ದೋ ಒಂದು ಎಕ್ಸ್ಟ್ರಾಕ್ಟ್ ಇಲ್ಲ, ಬ್ಯಾಂಕ್ ಕನ್ಫರ್ಮೇಶನ್ ಇಲ್ಲ, ಅಥವಾ ಯಾವ್ದೋ ಒಂದು ಇಲ್ಲ ಅಂದ್ರೆ ಮೊದಲೇ ನಾವು ತಗೊಳ್ಬೇಕು. ಅದನ್ನ ಕಾಲಕ್ಕೆ ನವೀಕರಿಸ್ಕೊಳ್ತಾ ಬರ್ಬೇಕು, ಅದನ್ನ ಮಾಡ್ಕೊಳ್ತಾ ಇರ್ಬೇಕು. AOD ತಗೊಳ್ಬೇಕು. AOD ಅನ್ನು ಕಾಲಕ್ಕೆ ತಗೊಳ್ತಾ ಇರ್ಬೇಕು. ಅಕ್ನಾಲಜ್ಮೆಂಟ್ ಆಫ್ ಡೆಟ್. ನಾನು ಹಿಂದಿನ ಈಗ 2 ವಾರಗಳ ಹಿಂದೆ ಅದ್ರ ಬಗ್ಗೆ ಹೇಳಿದ್ದೆ. ನೆಕ್ಸ್ಟ್ ಸಾಲ ವಸೂಲಾತಿ. ಮಾರಾಟಾಧಿಕಾರಿಗಳು ಕೂಡ ನಮಗೆ ಬರೋದು ರಿಕವರಿ ಆಫೀಸರ್ ಅಂತಾನೆ ಬಂದಿದ್ದು, ಆದ್ರೆ ಅವ್ರು ಕೇವಲ ರಿಕವರಿ ಆಫೀಸರ್ ಅಲ್ಲ, ಜೊತೆಗೆ ಇದನ್ನೂ ಕೂಡ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಸಾಲ ವಸೂಲಾತಿ. ಯಾವ್ದಾವ್ದು ಸಾಲ ವಸೂಲಾತಿ ಇದೆ, ಬಾಕಿ ಇದೆ, ಅವ್ರನ್ನೆಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿ ಅವರಿಗೆ ಮೆಸೇಜ್ ಮಾಡಿ ಅಥವಾ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಸಾಲದ ಮರುಪಾವತಿಗಳನ್ನು ಸಂಗ್ರಹಿಸಿ ಅದನ್ನ ಏನೇನ್ ಬೇಕೋ ಆ ಕ್ರಮಗಳನ್ನೆಲ್ಲ ತಗೊಳ್ಳುವಂಥದ್ದು ವಸೂಲಾಧಿಕಾರಿಗಳ ಜವಾಬ್ದಾರಿ. ಹಾಗಾಗಿ ಆ ವಸೂಲಾತಿ ಅಧಿಕಾರಿಗಳು, ರಿಕವರಿ ಆಫೀಸರ್ ಅಥವಾ ಮಾರಾಟ ಅಧಿಕಾರಿಗಳು ಅದಷ್ಟನ್ನು ನೋಡ್ಬೇಕಾಗುತ್ತೆ. ಜೊತೆಗೆ ಅಧ್ಯಕ್ಷರಿಂದ ಹಿಡಿದು ಕೊನೆಯ ಸಿಬ್ಬಂದಿವರೆಗೂ ನಮ್ಮ ಸಂಬಂಧ ಚೆನ್ನಾಗಿ ಇಟ್ಕೊಳ್ಳಬೇಕು. ಸಾಲಗಾರ ಸದಸ್ಯರೊಡನೆ ಸಂಬಂಧ ತುಂಬಾ ಚೆನ್ನಾಗಿ ಇಟ್ಕೊಳ್ಳಬೇಕು. ಒಂದು ಉತ್ತಮ ಸಾಲಗಾರ ಸಂಬಂಧ ನಿರ್ವಹಣೆ ಇರಬೇಕು. ಮತ್ತೆ ಪ್ರತಿ ಹಂತದಲ್ಲೂ ಅದನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರ್ಬೇಕು. ಇದಿಷ್ಟು ಮಾರಾಟಾಧಿಕಾರಿಗಳು ಗಮನಿಸಬೇಕಾದ. ಇದರ ನಂತರ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ವಸೂಲಾತಿ ಅಧಿಕಾರಿಗಳು ಅಥವಾ ಮಾರಾಟಾಧಿಕಾರಿಗಳು. ನಂತರ ಉಳಿದಂಥದ್ದು ಎಲ್ಲ ಸಿಬ್ಬಂದಿಗಳು, ನಮ್ಮ ಸಬ್ ಸ್ಟಾಫ್, ಪ್ಯೂನಿಂದ ಹಿಡಿದು ಎಲ್ಲರೂ ಗಮನಿಸಬೇಕಾಗಿರುವಂಥದ್ದು, ನಾವು ಅವ್ರು ನೋಡ್ಕೊಳ್ಬೇಕಾಗಿದ್ದು ಎಲ್ಲದೂ ಅವ್ರು ಮಾತ್ರ ಮಾಡುವಂಥದ್ದಲ್ಲ. ಸಾಲ ವಿತರಣಾ ಪ್ರಕ್ರಿಯೆಯಲ್ಲಿ ಯಾವ ಸಿಬ್ಬಂದಿ ವಿತರಣಾ ಪ್ರಕ್ರಿಯೆಯಲ್ಲಿ ಇದ್ದಾರೋ ಅವರು ಅಷ್ಟು ಗಮನಿಸಬೇಕು. ಅರ್ಜಿಗಳ ಸ್ವೀಕಾರ ಇರ್ಬೋದು, ಪರಿಶೀಲನೆ ಇರ್ಬೋದು, ದಾಖಲೆಗಳ ಪರಿಶೀಲನೆ. ಯಾಕಂದ್ರೆ ಯಾರೋ ಒಬ್ರು ಪರಿಶೀಲನೆ ಮಾಡಿದ್ರೆ ಪೂರ್ತಿ ಲೋಪದೋಷಗಳು ಕಂಡುಹಿಡ್ಬಿಡ್ತಾರೆ ಅಂತಲ್ಲ, ಮಲ್ಟಿಪಲ್ ಇದು ರಿವ್ಯೂ ಆಗ್ತಾ ಇರ್ಬೇಕು. ಮೊದಲು ಸಿಬ್ಬಂದಿಗಳು ಮಾಡ್ತಾರೆ, ಆಮೇಲೆ ಮಾರಾಟಾಧಿಕಾರಿಗಳು ನೋಡ್ತಾರೆ, ಆಮೇಲೆ CO ನೋಡ್ತಾರೆ, ಆಮೇಲೆ ಬೋರ್ಡಿಗೆ ಹೋಗುತ್ತೆ. ಆವಾಗ ರಿವ್ಯೂ ಎಲ್ಲೋ ಒಂದು ಕಡೆ ಕಣ್ತಪ್ಪಿ, ಯಾರ್ದೋ ಒಬ್ರದ್ ಕಣ್ತಪ್ಪಿ ಮತ್ತೊಬ್ಬರತ್ರ ಹೋದ್ರೆ ಅದು ಗೊತ್ತಾಗತ್ತೆ. ಹಾಗಾಗಿ ಅದನ್ನ ನೋಡ್ಬೇಕಾಗತ್ತೆ. ಮತ್ತೆ ಏನ್ ಅಗ್ರಿಮೆಂಟ್ ಮಾಡ್ಬೇಕಾಗತ್ತೆ, ಯಾವ್ಯಾವ ಲೋನ್ಗಳಿಗೆ ಏನೇನ್ ಅಗ್ರಿಮೆಂಟ್ ಮಾಡ್ಬೇಕಾಗತ್ತೆ, ಒಂಟಿ ಸಾಲ, ಜಂಟಿ ಸಾಲ, ಅದು ಜಾಮೀನ್ದಾರಿ ಆದ್ರು ಏನೇನು ಅದಕ್ಕೆ ದಾಖಲೆಗಳು ಮಾಡ್ಕೊಳ್ಬೇಕು, ಅದಷ್ಟದ್ದು ನಾವು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದನ್ನ ಇತರೆ ಸಿಬ್ಬಂದಿಗಳು ನೋಡ್ಬೇಕು. ಮತ್ತೆ ಆಫ್ಟರ್ ಸೇಲ್ ಸರ್ವಿಸ್ ಅಂತೀವಿ. ಸಾಲ ವಿತರಣೆ ಆದ ನಂತರ ಸಾಲಕ್ಕೆ ಅರ್ಜಿ ಸ್ವೀಕಾರ ಮಾಡುವುದು, ಬೋರ್ಡ್ ಮುಂದೆ ಇಡುವಂಥದ್ದು, ಸಾಲ ಮಂಜೂರಾತಿ ಪಡೆಯುವಂಥದ್ದು, ಸಾಲ ಬಿಡುಗಡೆ ಮಾಡುವಂಥದ್ದು. ಸಾಲ ಬಿಡುಗಡೆ ಮಾಡಿದ ನಂತರ ಸಾಲದ ಮೊತ್ತವನ್ನ ನಾವು ಬಿಡುಗಡೆ ಮಾಡಿದ ನಂತರ ಅವರಿಗೆ ಸೇವೆ ನೀಡಬೇಕು. ಯಾಕೆಂದ್ರೆ ಮಂತ್ಲಿ ಕ್ವಾರ್ಟರ್ಲಿ ಅವ್ರದ್ದು ಏನು ಇದು ಬರ್ತದೆ, ಆವಾಗ ಮರುಪಾವತಿಗಳ ನಿರ್ವಹಣೆ
ಯಾರೊಬ್ರು ಬರ್ತಾರೆ ನಮ್ ಖಾತೆ ಮಾಹಿತಿ ಕೊಡಿ ಅಂತ, ಅದನ್ನ ಕೊಡಿ. ನವೀಕರಣ ಮಾಡುವಂತದ್ದು ಓಡಿ ಅಥವಾ ಸಿ ಲೋನ್ಗಳಿದ್ರೆ ಅವುಗಳಿಗೆ ನವೀಕರಣ ಮಾಡ್ಬೇಕಾಗತ್ತೆ, ಅದು ನವೀಕರಣ ಮಾಡುವಂತದ್ದು. ಏನೋ ಒಂದು ಎನ್ಕ್ವೈರಿ ಇರ್ತದೆ, ಅದ್ರ ಬಗ್ಗೆ ಮಾಹಿತಿ ನೀಡುವಂತದ್ದು. ಈ ರೀತಿ ಎಲ್ಲದನ್ನು ನಿರ್ವಹಿಸುವಂತದ್ದು ಸಾಲದ ಮಾರಾಟ ನಂತರ ಸೇವೆ, ಆಫ್ಟರ್ ಸೇಲ್ಸ್ ಸರ್ವಿಸ್ ಅಂತೀವಿ ನಾವು, ಅದನ್ನು ಮಾಡ್ಬೇಕಾಗತ್ತೆ. ಜೊತೆಗೆ ಪ್ರತಿಯೊಂದು ವ್ಯವಹಾರದ ಏನು ವ್ಯವಹಾರ ಆಗತ್ತೆ, ಟ್ರಾನ್ಸಾಕ್ಷನ್ಸ್ ಆಗತ್ತೆ, ಅವುಗಳನ್ನ ಸರಿಯಾಗಿ ದಾಖಲೆಗಳನ್ನ ಮಾಡಬೇಕು. ಅದಕ್ಕೆ ವೋಚರ್ ಮಾಡುವಂಥದ್ದು, ರೆಸಿಪ್ಟ್ ಮಾಡುವಂಥದ್ದು, ಡಾಟಾ ಎಂಟ್ರಿ ಮಾಡುವಂಥದ್ದು, ಅವರ ಖಾತೆಗೆ ಏರಿಸುವಂಥದ್ದು, ಮತ್ತೆ ಕ್ಯಾಲ್ಕುಲೇಷನ್ ಮಾಡುವಂಥದ್ದು, ಏನು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್, ಪ್ರಿನ್ಸಿಪಲ್ ಪೋರ್ಷನ್ಗೆ ಎಷ್ಟು ಬೇಕಾಗಿತ್ತು ಅಷ್ಟು ತಗೊಳ್ಳುವಂಥದ್ದು, ಇಂಟ್ರೆಸ್ಟ್ ಪೋರ್ಷನ್ ಕರಾರುವಕ್ಕ ಕ್ಯಾಲ್ಕುಲೇಟ್ ಮಾಡಿ ಮೊದಲು ಇಂಟ್ರೆಸ್ಟ್ ಪೋರ್ಷನ್ ತಗೊಂಡು ಉಳಿದ ಹಣವನ್ನ ಇದಕ್ಕೆ ಪ್ರಿನ್ಸಿಪಲ್ ಅಮೌಂಟಿಗೆ ತಗೊಳ್ಳುವಂಥದ್ದು, ಇಲ್ಲಿ ಏನು ತೊಂದರೆ ಇಲ್ಲದೆ ಮಾಡ್ಕೊಳ್ಳುವಂಥದ್ದು ಅವರ ಕರ್ತವ್ಯ. ಜೊತೆಗೆ ಆಡಳಿತಾತ್ಮಕ ಕೆಲಸ, ಈ ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟೀಸ್, ಸಣ್ಣ ಪುಟ್ಟ ಕೆಲಸಗಳು, ಫೈಲಿಂಗ್ ಮಾಡುವಂಥದ್ದು ಇರ್ಬೋದು, ಜೆರಾಕ್ಸ್ ಮಾಡುವಂಥದ್ದು ಇರ್ಬೋದು, ಫೋಟೋ ಕಾಪಿ ಮಾಡುವಂಥದ್ದು, ಅಥವಾ ಡಾಟಾ ಮ್ಯಾನೇಜ್ಮೆಂಟ್ ಇರ್ಬೋದು, ಈ ತರದ ಕೆಲಸಗಳಿರ್ಬೋದು. ಇವುಗಳಿಷ್ಟನ್ನು ಮಾಡುವಂಥದ್ದು ಆಡಳಿತಾತ್ಮಕ ಸಿಬ್ಬಂದಿಗಳ ಹೊಣೆಗಾರಿಕೆ. ಸೊ ಇದಿಷ್ಟು ಸಿಬ್ಬಂದಿಗಳು ಗಮನಿಸಬೇಕಾಗಿರುತ್ತೆ. ಜೊತೆಗೆ ಸಂಸ್ಥೆಯಿಂದ ಗಮನಿಸಬೇಕಾಗಿರುವ ಇನ್ನೊಂದು ಅತಿ ಮುಖ್ಯವಾದ ಅಂಶ ಅಂದ್ರೆ ಹರಾಜು ಪ್ರಕ್ರಿಯೆ ಅಥವಾ ಜಪ್ತಿ ಪ್ರಕ್ರಿಯೆ. ಆ ಪ್ರಕ್ರಿಯೆ ಇದೆ ಅಂದ್ರೆ ಅದನ್ನ ಹೇಗ್ ಮಾಡ್ಬೇಕು ಅನ್ನೋದು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಬಹಿರಂಗ ಹರಾಜು ಮೂಲಕ ಸ್ಥಿರಾಸ್ತಿ ಮಾರಾಟ ಪ್ರಕ್ರಿಯೆಯಲ್ಲಿ ಅನುಸರಿಸಬಹುದಾದ ಪ್ರಮುಖ ಅಂಶಗಳು ಯಾವ್ದ್ಯಾವ್ದಿದೆ ಅನ್ನೋದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಯಾವ್ದೋ ಒಂದು ಸ್ಥಿರಾಸ್ತಿ ಮಾರಾಟ ಮಾಡ್ಬೇಕು, ಅದನ್ನ ಪ್ರಕ್ರಿಯೆ ಮಾಡ್ಬೇಕು, ಹರಾಜು ಹಾಕ್ಬೇಕು ಅಂದ್ರೆ ಅದಕ್ಕೆ ಏನೇನು ಪ್ರಕ್ರಿಯೆ ಇದೆ ಅಂತ ತಿಳ್ಕೊಳ್ಬೇಕು. ಹರಾಜಿಗೆ ಮೊದಲು, ಹರಾಜಿಗೆ ನಂತರ. ಅವರಿಗೆ ಸಾಲಕ್ಕೆ ನೋಟಿಸ್ ಕೊಟ್ಟಿರ್ಬೇಕು, ಅದು ಬಂದಿಲ್ಲ ಅಂತೇಳಿ ಹರಾಜು ಪ್ರಕ್ರಿಯೆ ನೋಟಿಸ್ ಕೊಟ್ಟಿರ್ಬೇಕು, ಅದನ್ನ ಪೇಪರ್ ನಲ್ಲಿ ಅನೌನ್ಸ್ ಮಾಡಿರ್ಬೇಕು, ಅವರಿಗೆ ಕಂಡೀಷನ್ಸ್ ಹಾಕಿರ್ಬೇಕು, ಹರಾಜಿನಲ್ಲಿ ಯಾರ್ಯಾರು ಭಾಗವಹಿಸಬಹುದು, ಯಾರ್ಯಾರು ಭಾಗವಹಿಸುವಂತಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿರ್ಬೇಕು. EMD ಏನಾದ್ರು ಇದ್ರೆ ಅದು ಎಷ್ಟಿದೆ, ಅದನ್ನ ಅರ್ನೆಸ್ಟ್ ಮನಿ ಡೆಪಾಸಿಟ್, ಅದನ್ನ ಎಷ್ಟು ಕನಿಷ್ಠ ಎಷ್ಟು ಮೊತ್ತವನ್ನು ಡೆಪಾಸಿಟ್ ಮಾಡಬೇಕು, ಅದನ್ನ ಯಾವ ರೀತಿ ಡೆಪಾಸಿಟ್ ಮಾಡಬೇಕು, ಹರಾಜಿನ ಪ್ರಕ್ರಿಯೆ ಹೇಗಿರುತ್ತೆ, ಇಷ್ಟನ್ನು ಮೊದಲು ಕ್ಲಿಯರ್ ಇರಬೇಕು. ಹರಾಜಿನಲ್ಲಿ ಕೂಗಿದ ನಂತರ, ಬಹಿರಂಗ ಹರಾಜು ಆದ ನಂತರ ಯಾವ ರೀತಿ ಮಾರಾಟ ಅವರಿಗೆ ಟ್ರಾನ್ಸ್ಫರ್ ಮಾಡಬೇಕು, ಆ ಪ್ರಕ್ರಿಯೆನೂ ದೊಡ್ಡದಿದೆ, ಅದೆರಡನ್ನು ತಿಳ್ಕೊಂಡಿರ್ಬೇಕು. ಅಕಸ್ಮಾತ್ ಬಹಿರಂಗ ಹರಾಜು ಪ್ರಕ್ರಿಯೆಯಲ್ಲಿ ಸ್ಥಿರಾಸ್ತಿ ಮಾರಾಟ ಮಾಡ್ಲಿಕ್ಕೆ ಆಗಿಲ್ಲ, ಆವಾಗ ಏನ್ ಮಾಡ್ಬೇಕು? ಆವಾಗ ಇರುವಂತ ಪ್ರಕ್ರಿಯೆಗಳು, ಅದನ್ನ ಯಾರ್ಯಾರಿಗೆ ರಿಪೋರ್ಟ್ ಮಾಡ್ಬೇಕು, ಹೇಗಿಡ್ಬೇಕು, ಅದ್ರ ಮುಂದಿನ ಪ್ರಕ್ರಿಯೆನು, 1ನೇ ಹರಾಜು ಪ್ರಕ್ರಿಯೆ, 2ನೇ ಹರಾಜು ಪ್ರಕ್ರಿಯೆ, 3ನೇ ಹರಾಜು ಪ್ರಕ್ರಿಯೆ, 4ನೇದು ಡಿಪಾರ್ಟ್ಮೆಂಟ್ ಇಂದ ಒಪ್ಪಿಗೆ ತಗೊಂಡು ನಾವೇ ಹುಡುಕಿ ನಾವು ಯಾರಿಗಾರ ಕೊಡ್ತೀವಿ, 3 ಪ್ರಕ್ರಿಯೆಗಳು ಹಾಕಿಲ್ಲ ಅನ್ನೋ ಸಂಧಾನ ಮೂಲಕ ನಾವು ಸೇಲ್ ಮಾಡ್ತೀವಿ. ಏನ್ ಪ್ರಕ್ರಿಯೆ ಇದೆ ಅದನ್ನ ಮಾಡ್ಬೇಕು. ಸಾಲದ ವಸೂಲಾತಿ ಕ್ರಿಯೆಯಲ್ಲಿ ಆ ಸಾಲಗಾರ ಅಥವಾ ಜಾಮೀನ್ದಾರ ನೌಕರರಾಗಿದ್ದಲ್ಲಿ ಅವ್ರಿಗೆ ಏನ್ ಪ್ರಕ್ರಿಯೆ ನೋಡ್ಬೇಕು, ಅವರ ಏನು ಸಂಬಳ ವೇತನದ ಇದ್ರ ಬಗ್ಗೆ, ಅವರಿಗೆ ವೇತನಾಧಿಕಾರಿಗಳಿಗೆ ಏನ್ ಯಾವ ತರ ನೋಟಿಸ್ ಕೊಡ್ಬೇಕು, ಅಥವಾ ಅವರಿಂದ ಏನ್ ಪ್ರಕ್ರಿಯೆ ತಗೊಳ್ಬೇಕು, ಅವರಿಂದ ವಸೂಲಾತಿ ಕ್ರಮಗಳು ಹೇಗೆ. ನಮಗೆ ಜಪ್ತಿ ಮಾಡುವಾಗ ಕೆಲವೊಂದು ವಸ್ತುಗಳನ್ನು ಜಪ್ತಿ ಮಾಡಬಾರ್ದು, ಯಾವ್ಯಾವ ವಸ್ತುಗಳನ್ನ ನಾವು ಜಪ್ತಿ ಮಾಡ್ಲಿಕ್ಕೆ ವಿನಾಯಿತಿ ಇದೆ ಅದನ್ನ ಮಾಡಬಾರ್ದು ಅನ್ನೋದು. ಯಾಕಂದ್ರೆ ಜಪ್ತಿ ಮಾಡ್ಲಿಕ್ಕೆ ಹೋದಾಗ ಅವ್ರ ಮನೆಯಲ್ಲಿರುವಂತ ಎಲ್ಲ ವಸ್ತುಗಳನ್ನು ತಗೊಂಡು ಬರ್ಬೋದಾ? ಇಲ್ಲ. ದೇವರಿಗೆ ಸಂಬಂಧಪಟ್ಟ ವಸ್ತುಗಳಾಗ್ಲಿ, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ವಸ್ತುಗಳಾಗಲಿ, ದೈನಂದಿನ ಬಳಕೆಗೆ ಸಂಬಂಧಪಟ್ಟಂತ ಆಹಾರ ಸಾಮಗ್ರಿಗಳು, ಹೀಗೆ ಅನೇಕ ಲಿಸ್ಟ್ಗಳಿದೆ. 40 ಐಟಮ್ಗಳಿದಾವೆ. ಆ ಐಟಮ್ಗಳನ್ನ ನಾವು ಜಪ್ತಿ ಮಾಡೋಂಗಿಲ್ಲ. ಅದು ಇದೆ, ಅವ್ರ ಮನೆಯಲ್ಲಿ ವ್ಯಾಲ್ಯೂ ಇದೆ. ಆದ್ರೆ ಈಗ ಅಕ್ಕಿ ಇದೆ, ಅವರಿಗೆ ಅನ್ನಕ್ಕೆ ಊಟಕ್ಕೆ ಬೇಕಾಗುವಂತಹ ಅಕ್ಕಿಯನ್ನ ನಾವು ಜಪ್ತಿ ಮಾಡ್ಕೊಂಡು ಬರೋಂಗಿಲ್ಲ, ಅವ್ರು ಉಪವಾಸ ಕೂರಂಗಿಲ್ಲ. ಅವರ ಮನೆಯ ಮಕ್ಕಳಿಗೆ ಸಂಬಂಧಪಟ್ಟಂತಹ ಇದನ್ನ, ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತಹ ವಸ್ತುಗಳನ್ನ ಇದೆ ಯಾವ್ದಾವ್ದನ್ನ ಜಪ್ತಿ ಮಾಡೋಂಗಿಲ್ಲ ಅಂತ. ಆ ಪ್ರಕ್ರಿಯೆ ನಾವು ನೋಡ್ಕೊಳ್ಬೇಕು, ಯಾವ್ದಾವ್ದು ಜಪ್ತಿ ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನೋದು. ಇದಿಷ್ಟನ್ನು ನಾವು ತಿಳ್ಕೊಂಡಿರ್ಬೇಕು. ಎಚ್ಚರಿಕೆ ಕ್ರಮಗಳು ಏನೇನು, ಎಚ್ಚರಿಕೆ ಕ್ರಮ ತಗೊಳ್ಬೇಕಾಗತ್ತೆ, ಸಾಲ ನಿರ್ವಹಣೆಯಲ್ಲಿ ಎಚ್ಚರಿಕೆ ಕ್ರಮಗಳು ಏನೇನು? ಮೊದಲನೇದು,
ಅಪ್ರಾಪ್ತರ ಹೆಸರಿನಲ್ಲಿರುವಂತಹ ಯಾವುದೇ ರಾಷ್ಟ್ರೀಯ ಭದ್ರತಾ ಪತ್ರ ಅಥವಾ ರಾಷ್ಟ್ರೀಯ ಉಳಿತಾಯ ಪತ್ರಗಳ ಮುಂತಾದವುಗಳ ಮೇಲೆ ಸಾಲ ಮಂಜೂರು ಮಾಡುತ್ತಿಲ್ಲ. ಮೈನರ್ ಹೆಸರಲ್ಲಿ ಎಷ್ಟೋ ಕಡೆಗೆ ಮೈನರ್ ಹೆಸರಲ್ಲಿ ಡೆಪಾಸಿಟ್ ಇಟ್ಟು ಪೋಷಕರು ನಾಮಿನೇಷನ್ ಮಾಡ್ಕೊಳ್ತಾರೆ ಅಥವಾ ಪೋಷಕರು ಮ್ಯಾನೇಜ್ ಮಾಡ್ತಾರೆ ತಮ್ಮ ಮಕ್ಕಳ ಹೆಸರಿನಲ್ಲಿ. ಅಂತಹ ಯಾವುದೇ ಸೆಕ್ಯೂರಿಟೀಸ್ ಇದ್ರೆ ಅಥವಾ ಪೋಸ್ಟ್ ಆಫೀಸ್ ಉಳಿತಾಯ ಪತ್ರ ಇರ್ಬೋದು, ರಾಷ್ಟ್ರೀಯ ಉಳಿತಾಯ ಪತ್ರಗಳಿರ್ಬೋದು, NSS, ಅದನ್ನು ನಾವು ಇದ್ರ ಮೇಲೆ ಸಾಲ ಮಂಜೂರು ಮಾಡುವಂತಿಲ್ಲ. ಜಂಟಿ ಸಾಲಗಳು ಮಾಡೋದಿದ್ರೆ ಹೇಗೆ? ಯಾವುದೇ ಭದ್ರತೆಗಳನ್ನ ತೆಗೆಯುವಾಗ ಅದು ಒಬ್ಬರಿಗಿಂತ ಹೆಚ್ಚು ಜನರ ಹೆಸರಿನಲ್ಲಿದ್ರೆ ಅವರೆಲ್ಲರನ್ನು ಗಂಡ ಹೆಂಡತಿ ಹೆಸರಿನಲ್ಲಿದೆ ಸರ್, ಗಂಡನ ಹೆಸರಿಗೆ ನಾವು ಸಾಲ ಕೊಡ್ಬೋದಾ? ಖಂಡಿತ ಕೊಡ್ಬೋದು, ಆದ್ರೆ ಹೆಂಡತಿಯನ್ನ ಜಂಟಿ ಸಾಲಗಾರರನ್ನ ಮಾಡಬೇಕು, ಜಾಮೀನುದಾರರಲ್ಲ. ಯಾವ ಆಸ್ತಿಗಳಲ್ಲಿ ಜಂಟಿ ಪಾಲುದಾರರಿದ್ದಾರೋ ಅಂತಹ ಇದರಲ್ಲಿ ಯಾರ್ಯಾರಿಗೆ ಹಕ್ಕಿದೆಯೋ ಅವರೆಲ್ಲರನ್ನು, ಈಗ ಕುಟುಂಬದ ಒಂದು ಆಸ್ತಿ ಇದೆ, ಆಗ ಆಸ್ತಿಗೆ ಪ್ರಾಪ್ತ ವಯಸ್ಕರಿದ್ದರೆ ಮಕ್ಕಳು ಅವರೆಲ್ಲರನ್ನು ಭಾಗಿದಾರ ಮಾಡಬೇಕಾಗತ್ತೆ. ಅಪ್ರಾಪ್ತರಿಂದ ನಾವು ಸೈನ್ ಹಾಕ್ಸ್ಕೊಳ್ಳಿಕ್ ಬರೋದಿಲ್ಲ, ಬಿಡೋಣ. ಸರ್, ಸಾಲ ನೀಡುವಾಗ ಅಪ್ರಾಪ್ತರಿದ್ರು, ಆಮೇಲೆ ಸಾಲ ವಸೂಲಾತಿ ಸಮಯದಲ್ಲಿ ಅವರು ಪ್ರಾಪ್ತರಾಗಿದ್ದಾರೆ, ಆವಾಗ ನಮ್ಗೆ ಹೆಚ್ಚು ತಲೆಬಿಸಿ ಇಲ್ಲ. ಸಾಲ ನೀಡುವಾಗ ನಾವು ಪ್ರಾಪ್ತರಿದ್ರೆ ಅವರನ್ನ ನಾವು ಸಾಲದ ಇದರಲ್ಲಿ ಅವರನ್ನು ಭಾಗಿದಾರ ಮಾಡಿಕೊಳ್ಬೇಕು. ಅವರಿಂದ ನಿರಾಕ್ಷೇಪಣಾ ಪತ್ರವನ್ನಾರು ತಗೊಂಡಿರ್ಬೇಕು. ನಾವು ಅವರೆಲ್ಲರೂ ಭಾಗಿದಾರರಾಗಬೇಕು. ಮತ್ತೆ ಸ್ಥಿರ ಚರ ಸ್ವತ್ತುಗಳ ಮೇಲೆ ಸಾಲಗಾರನ ಹಕ್ಕು ಎಷ್ಟಿದೆ ಅನ್ನೋದನ್ನು ಚೆನ್ನಾಗಿ ಪರಿಶೀಲನೆ ಮಾಡಬೇಕು. ಎಷ್ಟೋ ಕಡೆ ಜಾಯಿಂಟ್ ಕುಟುಂಬಗಳ ವ್ಯವಸ್ಥೆಯಲ್ಲಿ 3-4 ತಲೆಮಾರುಗಳಿಂದ ಆ ಆಸ್ತಿ ಡಿವೈಡ್ ಆಗಿರೋದಿಲ್ಲ. ಇವರೆಲ್ಲ ಅನುಭವಸ್ಥದಲ್ಲಿ ಇರ್ತಾರೆ, ಇವ್ರ ಹೆಸರಿಗೆ ಯಾವುದೇ ಕಾಗದ ಪತ್ರ ಇರೋದಿಲ್ಲ. ಇವರು ತೀರಿ ಹೋದ ಅಜ್ಜನ ಹೆಸರಿನಲ್ಲಿ ಆ ಕಾಗದ ಪತ್ರಗಳು ಇರ್ತದೆ. ಇವರು ನಂತರದಲ್ಲಿ ಆಯಾ ಇಲಾಖೆಗೆ ಹೋಗಿ ಅವುಗಳನ್ನ ಟ್ರಾನ್ಸ್ಫರ್ ಮಾಡ್ಕೊಂಡೇ ಬಂದಿರೋದಿಲ್ಲ. ಬಟ್ ಇವ್ರ ಹೆಸರಲ್ಲಿ ಅಂದ್ರೆ ಇವರು ಎಂಜಾಯ್ ಮಾಡ್ತಾರೆ, ಅನುಭವದಲ್ಲಿ ಇವ್ರ ಮನೆ ಇದೆ, ಆದರೆ ಪತ್ರಗಳಲ್ಲಿ ಇವ್ರು ಯಾರದ್ದು ಹೆಸರೇ ಇಲ್ಲ. ಆಗ ಹಕ್ಕುಗಳು ನೋಡ್ಲಿಕ್ಕೆ ಹೋದ್ರೆ ಆ ಅಜ್ಜನ ವಂಶಸ್ಥರು ಯಾರ್ಯಾರಿದ್ದಾರೆ, ಇವರ ಅಜ್ಜನ ಮಕ್ಕಳು ಎಷ್ಟು ಜನ ಇದ್ದಾರೆ, ಹೆಣ್ಮಕ್ಳನ್ನು ಸೇರಿಸಿ ಅವ್ರ ನಂತರ ಯಾರ್ಯಾರಿದ್ದಾರೆ ಅಷ್ಟು ಜನರದ್ದು ಭಾಗಿಯಾಗದೆ ನಿಮ್ಗೆ ಇವರಿಗೆ ಸಾಲ ಕೊಡಕ್ ಬರೋದಿಲ್ಲ. ಹಾಗಾಗಿ ಸಾಲಗಾರನಿಗೆ ಹಕ್ಕಿದೆಯಾ? ಏನು ಹಕ್ಕಿರ್ಬೇಕು? ಕ್ಲಿಯರ್ ಟೈಟ್ಲ್ ಇರಬೇಕು. ಆ ಟೈಟ್ಲ್ಗಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅದನ್ನ ನಾವು ಗಮನಿಸ್ಬೇಕಾಗತ್ತೆ. ಹಾಗೆ ಸಾಕಷ್ಟು ಆದಾಯ ಇದೆಯಾ ಅವನಿಗೆ? ಸಾಲಕ್ಕೆ ಸಾಲ ಏನ್ ತಗೊಳ್ತಾ ಇದ್ದಾನೋ ಅದು ಮರುಪಾವತಿಗೆ ಆದಾಯ ಇದೆಯಾ? ಅದಿಲ್ದೆ ಹೋದ್ರೆ ಅವನಿಗೆ ಎಷ್ಟೇ ಆಸ್ತಿ ಇದ್ರು ಆದಾಯನೇ ಇಲ್ಲದೆ ಹೋದ್ರೆ ನಿಮಗೆ ವಾಪಸ್ ಕೊಡೋದು ಹೇಗೆ? ಹಾಗಾಗಿ ಅದು ಆಮೇಲೆ ಅಕಸ್ಮಾತ್ ಸ್ಥಿರಾಸ್ತಿಗೆ ಅಡಮಾನ ತಗೊಂಡಿದೀವಿ, ಮಾರ್ಗೇಜ್ ಮಾಡ್ಕೊಂಡಿದ್ರೆ ಪ್ರತಿ ವರ್ಷ ECಯನ್ನ ತೆಗೆಸ್ಬೇಕು. ಅಥವಾ ಋಣ ರಾಹಿತ್ಯ ಪತ್ರ, ಗೇಣಿ, RTC ಅವರಿಂದ ಪ್ರತಿ ವರ್ಷ ತಗೊಳ್ಬೇಕು. ಯಾಕೆಂದ್ರೆ ಅಲ್ಲಿ ಏನು ಬದಲಾವಣೆ ಆಗಿದೆ ಕಾನೂನಿನಲ್ಲಿ, ಅವರ ಆ ಪತ್ರಗಳಲ್ಲಿ ಏನ್ ಬದಲಾವಣೆ ಆಗಿದೆ, ಎಲ್ಲಾದ್ರೂ ಪರಭಾರೆಗೆ ಪ್ರಯತ್ನ ಆಗಿದೆಯಾ ಅಥವಾ ಪರಭಾರೆ ಆಗೋಗಿದ್ಯಾ, ಅದೆಲ್ಲ ಗೊತ್ತಾಗತ್ತೆ. ಇನ್ನು ವಾಹನ ಸಾಲ ಕೊಟ್ಟಿದ್ದೀರಿ ಅಂದ್ರೆ ವಾಹನ ಸಾಲ ಸುಸ್ಥಿತಿಯಲ್ಲಿದೆಯಾ, ಅದು ಸಾಲಗಾರರ ಅಧೀನದಲ್ಲೇ ಇದೆಯಾ, ಅವ್ರ ಹೆಸರಲ್ಲಿ ಸಾಲ ವಾಹನ ಇದೆ, ಆದ್ರೆ ಆ ವಾಹನ ಬೇರೆಯವರ ಯಾರತ್ರೂ ಕೈಯಲ್ಲಿದೆ. ಹಾಗಾಗಿ ಸಾಲ ಕೊಡುವಾಗ ಅದನ್ನ ನೋಡ್ಕೊಳ್ಳೋದಲ್ಲದೆ ಆವಾಗ 6 ತಿಂಗಳಿಗೊಮ್ಮೆ 1 ವರ್ಷಕ್ಕೊಮ್ಮೆ ಅದನ್ನ ನೋಡ್ಕೊಂಡು ದೃಢೀಕರಿಸ್ಕೊಳ್ಬೇಕು. ಮತ್ತೆ ಅದರ ಇನ್ಶೂರೆನ್ಸ್, ಅದರದ ಏನೇನು ಕಾಲಮಿತಿಯಲ್ಲಿ ಆಗ್ಬೇಕಾದಂತ ದಾಖಲಾತಿಗಳ ರಿನ್ಯೂವಲ್, ನವೀಕರಣ ಇದೆಯೋ ಅದಷ್ಟನ್ನು ಮಾಡಿಸಿದಾರ ನೋಡ್ತಾ ಇರ್ಬೇಕು. ಯಂತ್ರೋಪಕರಣ ಅಥವಾ ಇತರ ಚರ ಸ್ವತ್ತುಗಳಿದ್ರೆ ಅವುಗಳ ಅಂತಹ ಸ್ವತ್ತುಗಳನ್ನು ಪ್ರಧಾನ ವ್ಯವಸ್ಥಾಪಕರು ಅಥವಾ ಶಾಖಾ ವ್ಯವಸ್ಥಾಪಕರು ಕಾಲಕ್ಕೆ ಯಾಕೆಂದ್ರೆ ಯಂತ್ರೋಪಕರಣಗಳಿಗೆ ಬೇರೆ ರೆಕಾರ್ಡ್ ಏನೂ ಇರೋದಿಲ್ಲ, ಹೈಪಾಥಿಕೇಶನ್ ಇರ್ತದೆ ಅಷ್ಟೇ. ಅವ್ರು ಯಾವ್ದೋ ಒಂದು ಸಮಯದಲ್ಲಿ ಅದನ್ನ ಲಾರಿಯಲ್ಲಿ ಸಾಗಿಸಿ ಮಾರ್ಬಿಟ್ರು ಅಂತ ಹೇಳಿದ್ರೆ ನಿಮಗೆ ಇದು ಮಾಡ್ಲಿಕ್ಕೆ, ಈಗ ವಾಹನವಾದರೂ RTO ಆಫೀಸ್ ನಲ್ಲಿ ನಮಗೊಂದು ಇದಿರ್ತದೆ, ಹೈಪಾಥಿಕೇಶನ್ ಇರ್ತದೆ, ಹಾಗಾಗಿ ಸಿಗತ್ತೆ.
ಆದ್ರೆ ಯಂತ್ರೋಪಕರಣಗಳಾದ್ರೆ ನಮ್ಗೆ ಯಾವ್ದು ಸಿಗೋದಿಲ್ಲ, ಅವ್ರು ಮಾಡ್ಬಿಡ್ಬೋದು ಅಂತದ್ದು ನಾವು ನೋಡ್ತಾ ಇರ್ಬೇಕು. ಆಭರಣ ಸಾಲ, ಠೇವಣಿ ಆಧಾರ ಸಾಲ ಅಥವಾ ವೈಯಕ್ತಿಕ ಸಾಲ, ಪರ್ಸನಲ್ ಲೋನ್ಸ್, ಅದು ಮೂರನ್ನ ಬಿಟ್ಟು ಬೇರೆ ಯಾವುದೇ ಸಾಲ ನೀಡಿದ್ರೆ, ವಿಶೇಷವಾಗಿ ವ್ಯಾಪಾರ ವೃದ್ಧಿ ಅಭಿವೃದ್ಧಿ ಸಾಲ ಅಥವಾ ನೂತನ ಉದ್ಯಮಗಳ ಸ್ಥಾಪನೆಗೋಸ್ಕರ ಸಾಲ ಮಾಡಿದ್ರೆ ಅಥವಾ ಭೂ ಅಭಿವೃದ್ಧಿ ಉದ್ದೇಶಕ್ಕೆ ಸಾಲ ನೀಡಿದ್ರೆ, ಅಂತಹ ಸ್ಥಳಗಳಿಗೆ ಭೇಟಿ ನೀಡಿ ಅವರು ನೀಡಿರುವಂತಹ ಸಾಲಗಳು ಅದೇ ಉದ್ದೇಶಕ್ಕೆ ಉಪಯೋಗಿಸ್ತಾ ಇದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಎಚ್ಚರಿಕೆ ಕ್ರಮಗಳನ್ನು ನೋಡ್ಕೊಳ್ಬೇಕು. ಇದಲ್ಲದೆ ನೀವೇನಾದ್ರೂ ಮಾರ್ಜಿನ್ ಮನಿ ಸಂಗ್ರಹಣೆ ಮಾಡ್ತಾ ಇದ್ದೀರೋ ಅದು ಹೇಗೆ ಬರಬೇಕು. ಈಗ 1 ಲಕ್ಷ ರೂಪಾಯಿ ಸಾಲಿಗೆ 5% ಅಷ್ಟು ಮಾರ್ಜಿನ್ ಮನಿ. ನಾವು ಮಾರ್ಜಿನ್ ಮನಿ ಹೇಗೆ ಮಾಡ್ತೀವಿ, ಶೇರ್ ಕಲೆಕ್ಷನ್ ಮಾಡ್ಕೊಳ್ತೀವಿ. 5% ಅಷ್ಟು ಶೇರ್ ಮನಿ ಇಟ್ಕೊಳ್ಬೇಕು. ಅಥವಾ ವೆಹಿಕಲ್ ಲೋನು ಅಥವಾ ಇನ್ಯಾವುದೋ ಸಾಲವಾದ್ರೆ ಸಂಪೂರ್ಣ ಸಾಲವನ್ನ ನಾವು ಕೊಡ್ತೀವಿ, ಆದ್ರೆ ಅವರು ಅದನ್ನ ಮಾರ್ಜಿನ್ ಮನಿಯನ್ನು ಅವ್ರು ಕಟ್ಟಿರ್ಬೇಕು. ಈಗ 5 ಲಕ್ಷ ರೂಪಾಯಿ ಸಾಲವನ್ನ ವೆಹಿಕಲ್ ಬೆಲೆ ಬಾಳತ್ತೆ ಅಂದ್ರೆ 4 ಲಕ್ಷಕ್ಕೆ ಅವ್ರು ಸಾಲಕ್ಕೆ ಮಂಜೂರು ಮಾಡಿ ಅರ್ಜಿ ಹಾಕಿರ್ತಾರೆ. ಆ 1 ಲಕ್ಷ ರೂಪಾಯಿನ ಅವ್ರು ನಮ್ಮ ಹತ್ರ ಕೊಟ್ಟಿರ್ಬೇಕು. ನಾವು 5 ಲಕ್ಷಕ್ಕೆ ವಿತರಕರಿಗೆ ನಾವು ಇದು ಕೊಡ್ತೀವಿ. ಅಡ್ವಾನ್ಸ್ ಚೆಕ್ಗಳನ್ನು ಸಂಗ್ರಹಣೆ ಮಾಡಬಹುದಾ? ಖಂಡಿತ ಮಾಡಬಹುದು, ಮಾಡಬಾರ್ದು ಅಂತಿಲ್ಲ. ಆದ್ರೆ ಆ ಚೆಕ್ಗಳು ಬ್ಲಾಂಕ್ ಆಗಿರುವಂತಿಲ್ಲ. ಸಾಕಷ್ಟು ಸಾರಿ ಹಿಂದೆನೆ ಹೇಳಿದೀನಿ ನಾನು. ಯಾರಿಗೆ ಪೇಮೆಂಟ್ ಮಾಡ್ಬೇಕಾಗಿತ್ತು, ನಮ್ಮ ಸಹಕಾರ ಸಂಘದ ಹೆಸರಿನಲ್ಲಿ ಇರಬೇಕು, ಎಷ್ಟು ಅಮೌಂಟ್ ಅಂತ ಬರ್ದಿರ್ಬೇಕು, ಸಹಿ ಇರಬೇಕು, ವರ್ಡ್ ಇದರಲ್ಲಿ. ಈ ಪೂರ್ತಿ ಫಿಲಪ್ ಆಗಿರುವಂತಹ ಚೆಕ್ಗಳನ್ನ ತಗೊಳ್ಳಿಕ್ಕೆ ಏನೂ ತೊಂದರೆ ಇಲ್ಲ. ಪೋಸ್ಟ್ ಡೇಟೆಡ್ ಚೆಕ್ಗಳನ್ನು ತಗೊಳ್ಬಹುದು, EMI ಗೋಸ್ಕರ ತಗೊಳ್ತಾರೆ. ಈಗ ಅದು ಮುಂದಿನ ಕ್ರಮವಾಗಿ ಈ ಮ್ಯಾಂಡೇಟ್ ಅಂತ ಮಾಡ್ತಾರೆ. ನೀವು ಆನ್ಲೈನ್ ಬ್ಯಾಂಕಿಂಗ್ ಫೆಸಿಲಿಟಿ ಇಟ್ಕೊಂಡಿದ್ದೀರಿ ಅಂದ್ರೆ ಈ ಮ್ಯಾಂಡೇಟ್ ಕೊಟ್ರೆ ಪ್ರತಿ ತಿಂಗಳ ಅಂತಹ ದಿನ ನಿಮ್ಮ ಅಕೌಂಟಿಗೆ ಡೆಬಿಟ್ ಆಗಿ ಅಂತವರ ಅಕೌಂಟಿಗೆ ಕ್ರೆಡಿಟ್ ಆಗ್ಲಿಕ್ಕೆ ಅದು ಆಟೋಮೇಟೆಡ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್. ಅದು ಪ್ರತಿ ವರ್ಷ ಪ್ರತಿ ತಿಂಗಳು ಆಗ್ತಾ ಆಗುತ್ತೆ. ಯಾವುದೇ ಒಂದು ಸಂಸ್ಥೆ ಆ ರೀತಿ ಆಟೋಮೇಟೆಡ್ ಮ್ಯಾಂಡೇಟ್ ತಗೊಂಡಿದೀವಿ ಅಂದ್ರೆ ಅಲ್ಲಿ ನಮ್ಮ ಹೊಣೆಗಾರಿಕೆ ಏನಿರ್ತದೆ ಅಂದ್ರೆ, ಈಗ ಸಪೋಸ್ ರವೀಂದ್ರನಾಥ್ ಸಾಲ ತಗೊಂಡಿದ್ದಾನೆ, 7ನೇ ತಾರೀಕು ಒಂದು ಡ್ಯೂ ಆಗತ್ತೆ, 6ನೇ ತಾರೀಕು ಅಥವಾ 5ನೇ ತಾರೀಕಿಗೆ ಅವನಿಗೆ ಒಂದು ಮೆಸೇಜ್ ಹೋಗ್ಬೇಕು, 7th is the due date for payment of your so and so loan amounting to so and so, please keep your account funded. ನಿಮ್ಮ ಅಕೌಂಟ್ ನಲ್ಲಿ ದುಡ್ಡು ಇರುವಂತೆ ಖಾತ್ರಿ ಪಡಿಸ್ಕೊಳ್ಳಿ. ಒಂದು ರಿಮೈಂಡರ್ ಹೋಗ್ಬೇಕಾಗತ್ತೆ. ಇಲ್ಲದ್ರೆ ಬೌನ್ಸ್ ಆದರೆ ಮತ್ತೆ ಅದು ಬೇರೆನೆ ಪ್ರಕ್ರಿಯೆ ಆಗತ್ತೆ. ಚೆಕ್ ಬೌನ್ಸ್ ಆಗೋದಿಲ್ಲ, ಮ್ಯಾಂಡೇಟ್ ಬೌನ್ಸ್ ಆಗತ್ತೆ. ಅದು ಅವನಿಗೂ ತೊಂದ್ರೆ, ನಿಮಗೂ ಅದರ ರಿಕವರಿ ಮತ್ತೆ ಪ್ರಾಬ್ಲಮ್ ಆಗತ್ತೆ. ಹಾಗಾಗಿ ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಿಂದ ಸಾಲದ ಅರ್ಜಿಯ ವಿಶ್ಲೇಷಣೆ ಶಿಫಾರಸು, ಇದು ಮಾತ್ರ ತುಂಬಾ ಚೆನ್ನಾಗಿರ್ಬೇಕು. ಅವನು ಯಾವತ್ತೂ ಕೊಟ್ಟಿದ್ದಾನೆ ತಗೊಂಡಿದ್ದಾನೆ ಅಂದ್ರೆ ತಕ್ಷಣ ಸುಮ್ಮನೆ ಶಿಫಾರಸು ಮಾಡೋದಲ್ಲ, ಅವನ ವೈಯಕ್ತಿಕ ಆರ್ಥಿಕ ನಿರ್ವಹಣೆ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಅದನ್ನ ಸರಿಯಾಗಿ ಶಿಫಾರಸು ಮಾಡ. ಆಮೇಲೆ ಬಿಡುಗಡೆ ನಂತರ ಸಾಲ ಒಂದ್ಸಾರಿ ಬಿಡುಗಡೆ ಮಾಡಿದ ನಂತರ ಅವ್ರಿಗೆ ನಾವು ಕೈಗೆ ಸಿಗೋದಿಲ್ಲ ಸರ್, ಅದು ತಪ್ಪು. ನಿರಂತರವಾಗಿ ಅವರ ಸಾಲಗಾರ ಸಂಪರ್ಕದಲ್ಲಿ ಇರಬೇಕು. ಈಗಾಗಲೇ ಸಾಕಷ್ಟು ಸಾರಿ ಹೇಳಿದೀವಿ, ಸಾಲದ ವಿನಿಯೋಗ ಏನಾಗುತ್ತೆ, ಯಾವ ಪರ್ಪಸ್ಸಿಗೋಸ್ಕರ ಸಾಲ ತಗೊಂಡಿದ್ದಾನೋ ಅದೇ ಪರ್ಪಸ್ಗೆ ಸಾಲ ವಿನಿಯೋಗ ಆಗಿದೆ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕು. ಇಲ್ದೋದ್ರೆ ನಿಧಿಗಳ ಅನ್ಯೋಪಯೋಗ ಅಥವಾ ಸಾಲದ ಅನ್ಯೋಪಯೋಗ ಆದರೆ ನಿಮಗೆ ರಿಕವರಿ ಪ್ರಾಬ್ಲಮ್ ಆಗತ್ತೆ. ಮತ್ತೆ ಚೆಕ್ ಮೂಲಕನೇ ಸಾಲದ ಮೊತ್ತ ವಿತರಣೆ, 20,000ಗಿಂತ ಹೆಚ್ಚು ಮೊತ್ತದ ಸಾಲವನ್ನ ನಗದು ರೂಪದಲ್ಲಿ ಇನ್ನು ಚೆಕ್ ಮೂಲಕ ಅಂದ್ರೆ ಸರ್ ಚೆಕ್ಗೆ ನಾವು ಇಂಟರ್ನೆಟ್ ಬ್ಯಾಂಕಿಂಗ್ ತಗೊಂಡಿದೀವಿ ಸರ್, ನೀವು ಅಕೌಂಟ್ ಮೂಲಕ ಟ್ರಾನ್ಸ್ಫರ್ ಮಾಡಿ, ತೊಂದರೆ ಇಲ್ಲ. ಫೋನ್ ಪೇ ಗೂಗಲ್ ಪೇ ಮಾಡ್ತೀವಿ, ಮಾಡಿಲ್ಲ, ಬ್ಯಾಂಕಿನ ಚಾನೆಲ್ ಮೂಲಕನೇ ಟ್ರಾನ್ಸ್ಫರ್ ಆಗಲಿ. ಎಷ್ಟೋ ಕಡೆ ನಿಮ್ಮಲ್ಲಿ ನೀವು ಈಗಲೂ ಕೂಡ ನಿಮ್ಮಲ್ಲಿ ಇರ್ತದೆ ಸಾರ್ ನಮ್ಮಲ್ಲಿ ಹಂಗ್ ಕೊಡಕ್ ಹೋದ್ರು ತಗೊಳ್ಳೋರೇ ಇಲ್ಲ. ಖಂಡಿತ ಸುಳ್ಳು. ಸಾಲದ ಅಗತ್ಯ ಇದ್ದಾಗ ನಮಗೆ ಸಾಲವಾಗಲಿ ಡೆಪಾಸಿಟ್ ಆಗಲಿ ನಾವು ಚೆಕ್ ತಗೊಳ್ಳೋದು ಅಂತ ಹೇಳಿದ್ರೆ, ನನ್ನ ಅನೇಕ ಕ್ಲೈಂಟ್ಗಳು ಆ ವ್ಯವಹಾರವನ್ನ ಸಾಲ ಏನು ನಗದು ರಹಿತವಾಗಿ ಮಾಡ್ತಾ ಇದ್ದಾರೆ.
ಅವರಿಗೆ ಮೊದಲಿಗಿಂತ ಹೆಚ್ಚು ಬಿಸ್ನೆಸ್ ಆಗ್ತಾ ಇದೆ. ನಾವು ಅನ್ಕೊಂಡ್ಬಿಡ್ತೀವಿ ಸಣ್ಣ ಪುಟ್ಟ ಕಾಂಪ್ರಮೈಸ್ ಮಾಡ್ಕೊಂಡು ದೊಡ್ಡ ಗಂಡಾಂತರಕ್ಕೆ ಒಳಗಾಗ್ತೀವಿ, ಅದಕ್ಕೋಸ್ಕರ ನಾವು ಆ ತರ ಮಾಡಬೇಡಿ. ಇನ್ನು ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಸಾಲಗಾರರಿಗೆ ನಾವು ನೇರವಾಗಿ ಸಾಲದ ಮೊತ್ತ ಪಾವತಿ ಮಾಡಬೇಕು ವಿತ್ 3 ಎಕ್ಸೆಪ್ಷನ್ಸ್. ಮೊನ್ನೆ ಹೇಳಿದೀನಿ, ಯಾವ್ದು ವೆಹಿಕಲ್ ಲೋನ್ ಇರುತ್ತೆ ಆ ವೆಹಿಕಲ್ ವಿತರಕರಿಗೆ ನಾವು ಕೊಡ್ಬೋದು. ಬೇರೆ ಸಾಲವನ್ನ ಟೇಕ್ ಓವರ್ ಮಾಡ್ತಾ ಇದೀವಿ ಆ ಬ್ಯಾಂಕಿಗೆ ನಾವು ಕೊಡ್ಬೋದು. ಸ್ಥಿರಾಸ್ತಿಗೆ ನಾವು ಪಾವತಿ ಮಾಡಬೇಕು ಕೊಳ್ಳಲಿಕ್ಕೆ, ಆವಾಗ ಯಾರು ವಿಕ್ರಯದಾರಿದಾರ ಅವ್ರಿಗೆ ಕೊಡ್ಬೋದು. ಅದು ಬಿಟ್ಟು ಎಲ್ಲ ಸಾಲಗಳನ್ನ ಸಾಲಗಾರರಿಗೆ ಕೊಡಿ. ಕೊನೆಯದಾಗಿ ಈ ಸರಣಿಯ ಕೊನೆಯ ಅಂಶ ತಿಳಿದಿರಬೇಕಾದಂತಹ ಅಂಶಗಳು. ಸಾಲದ ಯಾವುದೇ ವ್ಯವಹಾರ ಆಗ್ಲಿ ಆ ವ್ಯವಹಾರದ ಪೂರ್ತಿ ವಿಚಾರಗಳನ್ನ ನಾವು ತಿಳ್ಕೊಂಡಿರ್ಬೇಕು. ನಾವು ಪಾನ್ ಬೀಡ ಅಂಗಡಿ ಹಾಕ್ತಿವಿ ಅಂದ್ರೆ ಪಾನ್ ಬೀಡ ಅಂದ್ರೆ ಏನು, ಏನೇನು ಅದ್ರದ್ದು ಇಂಗ್ರೀಡಿಯೆಂಟ್ಸ್ ಏನು, ಹೇಗ್ ಮಾಡ್ಬೇಕು, ಅದರ ಪ್ರಕ್ರಿಯೆ ಏನಿರ್ತದೆ, ಅದರದ ಆಗು ಹೋಗುಗಳೇನು, ಎಲ್ಲ ಇತಿಮಿತಿಗಳೇನು, ಆಗು ಹೋಗುಗಳೇನು, ಅದರದ್ದು ಎಲ್ಲಾ ತರದ ಆಯಾಮಗಳಿಂದ ನೋಡ್ಕೊಂಡಿರ್ಬೇಕದು. ಹಾಗೆ ಸಾಲದ ಪ್ರಕ್ರಿಯೆಯಲ್ಲಿ ಇದೀವಿ ಅಂದ್ರೆ ಸಾಲದ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಅದರ ಪದಗಳಿಂದ ಹಿಡಿದು ಎಲ್ಲದೂ ನಮ್ಗೆ ಗೊತ್ತಿರ್ಬೇಕು. ಸಾಲ ಅಂದ್ರೇನು, ಮುಂಗಡ ಅಂದ್ರೇನು, ಕೈಗಡ ಸಾಲ ಅಂದ್ರೇನು, ಸಾವಧಿ ಸಾಲ ಅಂದ್ರೇನು, ಎಲ್ಲದೂ ಒಂದೇನಾ? ಇಲ್ಲ, ಅರ್ಥ ವ್ಯತ್ಯಾಸ ಇದೆ. ಮುಂಗಡ ಅಂದ್ರೆ ಅಡ್ವಾನ್ಸ್, ನಾವು ಯಾವ್ದೋ ಒಂದು ವ್ಯವಹಾರಕ್ಕೋಸ್ಕರ ಮುಂಗಡ ತಗೊಂಡಿರ್ತೀವಿ. ಕೈಗಡ ಸಾಲ ಅಂದ್ರೆ ಬಡ್ಡಿ ರಹಿತ ಸಾಲ. ಕೈಗಡ ಸಾಲ ನಾವು ಕೊಡುವಂತಿಲ್ಲ, ಸಂಸ್ಥೆಗಳು ಕೈಗಡ ಸಾಲ ಕೊಡುವಂತಿಲ್ಲ. ಪರ್ಸನಲ್ ಆಗಿ ಯಾರೋ ಒಬ್ರು ರವೀಂದ್ರನಾಥ್ ತನ್ನ ಸ್ನೇಹಿತನಿಗೆ ಕೈಗಡ ಸಾಲ ಕೊಟ್ಕೊಡ್ತೀನಿ, ಅದು ಓಕೆ. ನೀವು ಸಂಸ್ಥೆಯವರು ಕೈಗಡ ಸಾಲ ಮಾಡುವಂತಿಲ್ಲ, ಹ್ಯಾಂಡ್ ಲೋನ್ ಇಲ್ಲ. ನೀವು ನಿಮ್ಮ ಸಿಬ್ಬಂದಿಗಳಿಗೆ ಅಥವಾ ನಿರ್ದೇಶಕರಿಗೆ ಯಾವುದೋ ವ್ಯವಹಾರದ ನಿಮಿತ್ತ ಮುಂಗಡ ಮಾಡಬಹುದು, ಅಥವಾ ಯಾವುದೋ ಕಾಂಟ್ರಾಕ್ಟರ್ಗೆ ಮುಂಗಡ ಮಾಡಬಹುದು. ದಟ್ ಈಸ್ ಅನ್ ಅಡ್ವಾನ್ಸ್. ಇಟ್ ಡಸ್ ನಾಟ್ ಕ್ಯಾರಿ ಎನಿ ಇಂಟರೆಸ್ಟ್. ಅವಧಿ ಸಾಲ, ಅವಧಿ ಸಾಲ, ಅದರ ಅರ್ಥ ವ್ಯತ್ಯಾಸಗಳು ಗೊತ್ತಿರಬೇಕು. ಯಾವುದು ಮುಂಗಡ, ಯಾವುದು ಕೈಗಡ, ಯಾವುದು ಸಾವಧಿ ಸಾಲ. ಪ್ಲೆಡ್ಜ್ ಅಂದ್ರೇನು, ಹೈಪಾಥಿಕೇಶನ್ ಅಂದ್ರೇನು, ಲೀನ್ ಅಂದ್ರೇನು, ಮಾರ್ಟ್ಗೇಜ್ ಅಂದ್ರೇನು, ಅಸೈನ್ಮೆಂಟ್ ಏನು, ಇದರ ಬಗ್ಗೆ ನಾನು ಹಿಂದಿನ ಒಂದು ಅವಧಿಯಲ್ಲಿ ವಿತ್ ಎಕ್ಸಾಂಪಲ್ ಪೂರ್ತಿ ಹೇಳಿದ್ದೀನಿ ನಾನು ನಿಮಗೆ. ಅಡಮಾನ ಸಾಲಗಳೇ ಬೇರೆ, ಒತ್ತೆ ಸಾಲಗಳೇ ಬೇರೆ, ಆಧಾರ ಸಾಲಗಳೇ ಬೇರೆ, ಅವುಗಳದ್ದೆಲ್ಲ ಬೇರೆ ಬೇರೆ ಆಯಾಮಗಳಿದಾವೆ, ಬೇರೆ ಬೇರೆ ನಿಯಮಗಳಿದಾವೆ. ಅದಕ್ಕೆ ಬಡ್ಡಿ ಅಂದ್ರೇನು, ವಿಳಂಬ ಬಡ್ಡಿ ಅಂದ್ರೇನು, ದಂಡ ಬಡ್ಡಿ ಅಂದ್ರೇನು, ಇಂಟರೆಸ್ಟ್, ಓವರ್ ಡ್ಯೂ ಇಂಟರೆಸ್ಟ್, ಪೀನಲ್ ಇಂಟರೆಸ್ಟ್. ಅರ್ಥ ಏನು? ಲೆಕ್ಕಾಚಾರ ವಿಧಾನ. ಬಡ್ಡಿ ಪಾವತಿ, ಬಡ್ಡಿಯ ಆಕರಣೆ ಮಾಡುವ ರೀತಿನೇ ಬೇರೆ, ವಿಳಂಬ ಬಡ್ಡಿನೇ ಬೇರೆ, ದಂಡ ಬಡ್ಡಿನೇ ಬೇರೆ. ದಂಡ ಬಡ್ಡಿ ಲಂಸಮಲ್ಲಿ ಇರ್ತದೆ, ವಿಳಂಬ ಬಡ್ಡಿ ಯಾವುದು ವಿಳಂಬವಾಗಿದೆಯೋ, ವಿಳಂಬವಾದ ಅವಧಿಗೆ ವಿಳಂಬವಾದ ಮೊತ್ತಕ್ಕೆ ಬಡ್ಡಿ ವಿಧಿಸಬೇಕು. ನಾವು ಎಂಟೈರ್ ಲೋನ್ ಮೇಲೆ ವಿಳಂಬ ಬಡ್ಡಿ ಅಂತೇಳಿ ಮಾಡ್ಲಿಕ್ಕೆ ಬರೋದಿಲ್ಲ. ಕಂತುಗಳು ಬಾಕಿಯಾಗಿದ್ದಲ್ಲಿ ಯಾವ ಕಂತು ಎಷ್ಟು ಕಾಲದವರೆಗೆ ಕಂತು ಬಾಕಿಯಾಗಿದೆಯೋ ಅದರ ಮೇಲೆ ಮಾತ್ರ ವಿಳಂಬ ಬಡ್ಡಿ ದರದಲ್ಲಿ ವಿಳಂಬ ಬಡ್ಡಿಯನ್ನು ಹಾಕಬೇಕು. ತೆರಿಗೆ ಪರಿಣಾಮ ಏನು? ಬಾಕಿದಾರ, ಸುಸ್ತಿದಾರ, ಖಡ್ಬಾಕಿದಾರ, ಇದರ ಅರ್ಥಗಳು ನಾನು ಹಿಂದಿನ ಅವಧಿಗಳಲ್ಲಿ ಹೇಳಿದ್ದೀನಿ, ಅದು ನೆನ್ಪು ಮಾಡ್ಕೊಳ್ಳಿ. ಕಂತು ಪಾವತಿ ಅಥವಾ ಏಕಗಂಟು ಮರುಪಾವತಿ ವಿಧಾನಗಳು. ಕಂತುಗಳನ್ನ ರೆಗ್ಯುಲರ್ ಆಗಿ ನಾವು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಡ್ತಾ ಇದೀವಿ, ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ಮಾಡ್ತಾ ಇದೀವಿ. ಏಕಗಂಟಿನಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲ, ಏಕಗಂಟು ಮರುಪಾವತಿ ಅಂದ್ರೆ ನಾವು ಸಾಲದ ಮಧ್ಯದಲ್ಲಿ ಯಾವತ್ತೋ ಒಂದಿನ ನಮ್ಗೆ ದೊಡ್ಡ ಮೊತ್ತ ಬಂದಿರ್ತದೆ, ಅಷ್ಟನ್ನು ಸೆಟಲ್ ಮಾಡ್ತೀನಿ ಅಂದ್ರೆ ಅಡ್ವಾನ್ಸ್ ಪೇಮೆಂಟ್ ಮಾಡ್ತೀನಿ, ಏಕಗಂಟಿನಲ್ಲಿ ಮರುಪಾವತಿ ಮಾಡ್ತೀನಿ. ಅದಕ್ಕೆ ಏನ್ ವಿಧಾನಗಳಿದೆ, ಪ್ರಕ್ರಿಯೆ ಏನಿದೆ, ಯಾವ ರೀತಿ ದಾಖಲೆಗಳು ಇಟ್ಕೊಳ್ಬೇಕು, ಸಮಾನ ಮಾಸಿಕ ಕಂತು EMI, ಅದನ್ನ ಆಕರಣೆ ಮಾಡ್ಲಿಕ್ಕೆ ಏನಿದೆ, ಲೆಕ್ಕಾಚಾರದ ವಿಧಾನ ಏನಿದೆ, ಅದರಲ್ಲಿ ಮೊರಟೋರಿಯಂ ಇದೆಯಾ, ಇಂಟರೆಸ್ಟ್ ಏನು ಇದಿದೆ, ಯಾವ ತರದಲ್ಲಿ ನಾವು IRR ಅಂತೀವಿ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಎಷ್ಟು ಬರಬೇಕು, ನಾವು ಅವ್ರಿಗೆ ವಿಧಿಸುವ ಇಂಟ್ರೆಸ್ಟ್ ಎಷ್ಟಿರಬೇಕು, ಅವುಗಳೆಲ್ಲ ಕ್ಯಾಲ್ಕುಲೇಷನ್ ಇದೆ. ಅವುಗಳಷ್ಟನ್ನು ನಾವು ತಿಳ್ಕೊಂಡಿರ್ಬೇಕು. ಮತ್ತೆ ಹೇಳ್ತಾ ಇದೀನಿ ಅಂತ ಅನ್ಕೊಳ್ಬೇಡಿ ಸ್ನೇಹಿತರೆ.
ನಾವು ತಪ್ಪು ಮಾಡುವಂಥದ್ದು ಕಡಿಮೆ ಮಾಡ್ಕೊಳ್ಳಿಕ್ಕೆ ಇದಿಷ್ಟು ತಿಳ್ಕೊಂಡಿರ್ಲೇಬೇಕು. ಅಪ್ರಾಪ್ತ ವಯಸ್ಕರೊಂದಿಗೆ ವ್ಯವಹಾರ ಮಾಡುವಾಗ ಅದರಿಂದ ಏನ್ ಪರಿಣಾಮ ಆಗತ್ತೆ ಅಂತ ಗೊತ್ತಿರಬೇಕು. ಅವರೊಂದಿಗೆ ವ್ಯವಹಾರ ಮಾಡಕೂಡ್ದು. ಹಾಗೆ ವ್ಯಾಪ್ತಿ ಮೀರಿ ನಿಯಮ ಮೀರಿ ವ್ಯವಹಾರ ಮಾಡಿದ್ರೆ ಅದು ಕೂಡ ನಮ್ಮ ನಿಯಮದಲ್ಲಿ ಸಾಲದ ನಿಯಮದಲ್ಲಿ ಇಲ್ಲದ ಇದಕ್ಕೆ ನಾವು ಸಾಲ ಕೊಟ್ಟಿದ್ದೀವಿ ಅಥವಾ ಆ ನಿಯಮವನ್ನು ಮೀರಿ ಸಾಲ ಕೊಟ್ಟಿದ್ದೀವಿ ಇದ್ರೆ ಅದು ಪರಿಣಾಮ ಕೊಟ್ಟವರೇ ಆಗ್ತಾರೆ, ಕೊಟ್ಟ ಆಡಳಿತ ಮಂಡಳಿನೇ ಆಗತ್ತೆ. ವ್ಯಾಪ್ತಿ ಮೀರಿ ನಾವು ವ್ಯವಹಾರ ಮಾಡುವಂತೆ ಇಲ್ಲ, ಸದಸ್ಯೇತರರೊಂದಿಗೆ ವ್ಯವಹಾರ ಮಾಡುವಂತಿಲ್ಲ. ಸಹಕಾರಿ ಸಂಘಗಳಲ್ಲಿ ಬ್ಯಾಂಕ್ಗಳಿಗೆ ಅಧಿಕಾರ ಇದೆ, ಅವರಿಗೆ ಸದಸ್ಯತ್ವ ಅನ್ನೋ ನಾಮ್ಸ್ ಇಲ್ಲ, ಆದರೆ ನಮಗೆ ಅದಿಲ್ಲ. ನಾವು ಸದಸ್ಯರೊಂದಿಗೆ ಮಾತ್ರ ವ್ಯವಹಾರ ಮಾಡಬೇಕು. ಯಾವ ರೀತಿ ಸದಸ್ಯರು, ಸಾಮಾನ್ಯ ಸದಸ್ಯರು, ಸಹ ಸದಸ್ಯರು, ನಾಮಮಾತ್ರ ಸದಸ್ಯರು, ಯಾರ್ಯಾರ ಜೊತೆಗೆ ಎಷ್ಟೆಷ್ಟು ವ್ಯವಹಾರ ಮಾಡ್ಬೋದು, ಯಾವ ರೀತಿ ವ್ಯವಹಾರ ಮಾಡ್ಬೋದು ಡೀಟೇಲ್ ಆಗಿ ವಿವರಿಸಿದ್ದೀನಿ. ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಿ. ಮಿತಿ ಮೀರಿದ ಬಡ್ಡಿ ಹೇರುವಿಕೆ ನಿಷೇಧ ಕಾಯ್ದೆ, ಪ್ರೊಹಿಬಿಷನ್ ಆಫ್ ಚಾರ್ಜಿಂಗ್ ಎಕ್ಸಾರ್ಬಿಟೆಡ್ ರೇಟ್ ಆಫ್ ಇಂಟರೆಸ್ಟ್ ಆಕ್ಟ್ ಅಂತ ಒಂದಿದೆ, ಅದರದ್ದು ನಾನು ಈಗಾಗಲೇ ಹೇಳಿದೆ. ಸಾಲ ಮನ್ನಾ, ಬಡ್ಡಿ ಮನ್ನಾ, OTS ಯೋಜನೆಗಳು, ಅವುಗಳೇನು, ಸಾಲ ಮನ್ನಾ ಅಂದ್ರೇನು, ಬಡ್ಡಿ ಮನ್ನಾ ಅಂದ್ರೇನು, OTS ಯೋಜನೆಗಳು ಯಾವ ಕಾಲಕ್ಕೆ ನಾವು ಲಾಗು ಮಾಡ್ಕೊಳ್ಬಹುದು, ಅದರ ಪರಿಣಾಮ ಏನು, OTS ಯೋಜನೆಗಳಿಗೆ ಯೋಜನೆಯನ್ನ ವಿವರಿಸಿಯೇ ಒಂದು ಅವಧಿಯಲ್ಲಿ ನಾನು ಸಂಪೂರ್ಣವಾಗಿ ವಿವರಿಸಿದ್ದೆ. ನೀವು ಒಂದ್ಸಾರಿ ಮತ್ತೆ ನೋಡ್ಬೋದು, ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದನ್ನ ಸ್ವಾಧೀನ ಮಾಡ್ಕೊಳ್ಬಹುದು, ಯಾವುದನ್ನ ಹರಾಜು ಪ್ರಕ್ರಿಯೆ ಮಾಡಬೇಕು, ಯಾವುದನ್ನ ಹ್ಯಾಕ್ ಮಾಡ್ಬೇಕು ಅನ್ನೋ ನಿಯಮಗಳಿದೆ. ಸ್ವಾಧೀನ ಪ್ರಕ್ರಿಯೆ ಒಂದಿದೆ ಬೇರೆ, ಅದ್ರ ನಿಯಮ ಇದೆ, ಅದನ್ನ ನಾವು ತಿಳ್ಕೊಂಡಿರ್ಬೇಕು. ವಾರಸುದಾರರ ಮೇಲೆ ಕ್ರಮ ತಗೊಳ್ಳೋದಿದ್ರೆ ಅದಕ್ಕೆ ಸಪರೇಟ್ ಆಗಿ ಪ್ರಕ್ರಿಯೆ ಇದೆ. ನಮ್ಗೆ ವಸೂಲಿ ಆಗ್ತಾ ಇಲ್ಲ ಅಷ್ಟು ಒಳಗಡೆಗೆ ವಾರಸುದಾರರು ಯಾವಾಗ ನಮ್ಗೆ ಬರ್ತಾರೆ ಅಂದ್ರೆ ಯಾವಾಗ ಸಾಲಗಾರ ತೀರಿ ಹೋಗಿದ್ದಾನೆ, ಜಾಮೀನುದಾರ ತೀರಿ ಹೋಗಿದ್ದಾನೆ. ತೀರಿ ಹೋದ್ರೆ ಮಾತ್ರ ವಾರಸುದಾರ ಮೇಲೆ ಕ್ರಮ ಜರುಗಿಸ್ಲಿಕ್ಕೆ ನಾವು ಹೊರಡ್ತೀವಿ. ಅವ್ರ ಮೇಲೆ ತಗೊಳ್ಳೋದಕ್ಕಿಂತ ಮೊದಲು ಏನೇನ್ ಮಾಡ್ಬೇಕು, ಸಮಯಮಿತಿ ಕಾಯ್ದೆ ಕೂಡ ಇದೆ ಅಲ್ಲಿ. ಸಾಲಗಾರರ ಮೇಲೆ ನಾವು ತಗೊಳ್ಳಿಕ್ಕೆ 3 ವರ್ಷ ಅವಧಿ ಇದೆ, ಆದರೆ ವಾರಸುದಾರರು ಒಬ್ಬ ಸದಸ್ಯ, ಒಬ್ಬ ಸಾಲಗಾರ ತೀರೋಗ್ಬಿಟ್ಟಾದ್ರೆ ಅವರ ವಾರಸುದಾರರ ಮೇಲೆ ಕ್ರಮ ತಗೊಳ್ಳಿಕ್ಕೆ 3 ವರ್ಷ ಸಮಯ ಇಲ್ಲ, ಒಂದೇ ವರ್ಷದಲ್ಲಿ ಲ್ಯಾಪ್ಸ್ ಆಗ್ಬಿಡುತ್ತೆ. ಹಾಗಾಗಿ ಅಂತಹ ಪ್ರಕ್ರಿಯೆಗಳನ್ನು ಯಾವ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಗೊಂಡಿರ್ಬೇಕು. ನೀವು ಇಲ್ಲದೆ ಹೋದ್ರೆ ಗೊತ್ತಿರ್ಲಿಲ್ಲ ಅನ್ನೋದು ನಮಗೆ ಹಿನ್ನಡೆ ಆಗತ್ತೆ. ಹಾಗಾಗಿ ಸ್ನೇಹಿತರೆ, ಇವತ್ತು ಸರಿ ಸುಮಾರು 45 ನಿಮಿಷಗಳ ಕಾಲ ಕೊನೆಯ ಕಂತು ಸಾಲಗಳು, ಸಹಕಾರಿ ಸಂಘಗಳಲ್ಲಿ ಸಾಲಗಳು ಅನ್ನುವ ವಿಷಯದಲ್ಲಿ ಕೊನೆಯ ಕಂತನ್ನ ಪ್ರಸ್ತುತಪಡಿಸ್ತಾ ಇದ್ದೀವಿ. ಮುಂದೆ ನಾವು ಇನ್ನೊಂದು ವಿಚಾರಕ್ಕೆ ಹೋಗ್ತಾ ಇದ್ದೀವಿ, ನಿರ್ದೇಶಕರ ಬಗ್ಗೆ. ನೆಕ್ಸ್ಟ್ ಕಂತಿಂದ ಈಗ ಸಾಲಗಳ ಬಗ್ಗೆ ಪೂರ್ತಿ ವಿಚಾರಣೆಗಳಾಗಿದೆ, ಇನ್ನು ನೆಕ್ಸ್ಟ್ ನಿರ್ದೇಶಕರ ಬಗ್ಗೆ. ನಿರ್ದೇಶಕರು ಅಂದ್ರೆ ಯಾರು, ಅವರ ಅರ್ಹತೆ ಏನು, ಅನರ್ಹತೆ ಏನು, ಅವರಿಗಿರುವಂತಹ ಅಧಿಕಾರಿಗಳೇನು, ಕರ್ತವ್ಯಗಳೇನು, ಜವಾಬ್ದಾರಿಗಳೇನು, ಹೊಣೆಗಾರಿಕೆಗಳೇನು, ಇವುಗಳೆಲ್ಲದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಹಾಗಾಗಿ ಅದನ್ನ ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ಲಿಕ್ಕೆ ನಿಮ್ಮ ಅನುಮತಿಯನ್ನು ಕೇಳ್ತೇನೆ. ಈ ಧನ್ಯವಾದಗಳು ಹೇಳ್ತಾ, ಶುಭರಾತ್ರಿ ಹೇಳ್ತಾ, ಮತ್ತೆ ಹೊಸ ಸಂಚಿಕೆ, ಹೊಸ ವಿಚಾರದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಸೇರ್ಕೊಳ್ಳೋಣ. 14ನೇ ತಾರೀಕು ಸಂಜೆ 7 ಗಂಟೆಗೆ ತಾವೆಲ್ಲರೂ ಬರಬೇಕು ಅಂತ ಕೇಳ್ಕೊಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭರಾತ್ರಿಯನ್ನು ಕೋರ್ತಾ, ಜೈ ಸಹಕಾರ. ಗುಡ್ ನೈಟ್.